ಓಂ ಶಾಂತಿ. ನಾನಾತ್ಮ ಮಸ್ತಕದ ಮಧ್ಯೆ ಪ್ರಕಾಶವಾದ ಜ್ಯೋತಿ. ಶಬ್ದದಿಂದ ಭಿನ್ನ, ಪರಂಧಾಮ ನಿವಾಸಿ ಆತ್ಮ. ಸರ್ವಶ್ರೇಷ್ಠ ಆತ್ಮ ನಾನು. ಪರಂಧಾಮ ನಿವಾಸಿ ಆತ್ಮ. ಸರ್ವಶ್ರೇಷ್ಠ ಆತ್ಮ ನಾನು. ಮಹಾನ್ ಆತ್ಮ. ಪೂಜ್ಯ ಆತ್ಮ ನಾನು. ಓಂ ಶಾಂತಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ್. ಮುರಳಿ ದಿನಾಂಕ 28/10/21. ಈ ದಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಿದ್ದಾರೆ. मीठे बच्चे देरी से आते हुए तेज पुरुषार्थ करो तो बहुत आगे जा सकते हो. दूसरों की चिंता छोड़ अपने पुरुषार्थ में लग जाओ. ಮಧುರ ಮಕ್ಕಳೇ, ಲೇಟಾಗಿ ಬಂದರೂ ತೀವ್ರ ಪುರುಷಾರ್ಥ ಮಾಡಿರಿ. ನೀವು ತುಂಬ ಮುಂದುವರಿಲಿಕ್ಕೆ ಸಾಧ್ಯ ಇದೆ. ಅನ್ಯರ ಚಿಂತೆ ಬಿಡಿ, ನೀವು ನಿಮ್ಮ ಪುರುಷಾರ್ಥದಲ್ಲಿ निरतरागिरी. प्रश्न: कौन सा कर्तव्य एक बाप का है जो कोई मनुष्य का नहीं हो सकता? ಯಾವ ಕರ್ತವ್ಯ ಒಬ್ಬ ತಂದೆಯದಾಗಿದೆ, ಮನುಷ್ಯರದಲ್ಲ ಅಂತ ಬಾಬಾ ಪ್ರಶ್ನೆ ಕೇಳ್ತಾರೆ. उत्तर: मनुष्यों को देवता बनना, उसे शांतिधाम सुखधाम का मालिक बना देना, ये कर्तव्य एक बाप का ही है जो कोई मनुष्य नहीं कर सकता. तुम्हें निश्चय है संगम पर ही हम भगवान वास सुनते हैं. अभी स्वयं भगवान कल्प पहले मुआफिक राजयोग सिखला रहे हैं. ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವುದು, ಅವರಿಗೆ ಶಾಂತಿಧಾಮ ಸುಖಧಾಮದ ಮಾಲೀಕರನ್ನಾಗಿ ಮಾಡುವುದು ಈ ಕರ್ತವ್ಯ ತಂದೆಯದು ಮಾತ್ರ. ಈ ಜಗತ್ತಿನ ಮನುಷ್ಯರ್ಯಾರು ಈ ಕರ್ತವ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ನಿಶ್ಚಯ ಇದೆ, ನಾವೀಗ ಸಂಗಮಯುಗದಲ್ಲಿ ಭಗವಾನ್ ವಾಚ್ ಕೇಳ್ತಾ ಇದ್ದೇವೆ. ಈಗ ಸ್ವಯಂ ಭಗವಂತ ಕಲ್ಪದ ಹಿಂದಿನಂತೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಓಂ ಶಾಂತಿ. रूहानी बेहद का बाप बेहद के रूहानी बच्चों प्रति समझाते. यह एक एक अक्षर व ज्ञान रतन लाखों रुपयों का है. ಆತ್ಮಿಕ ವಿಶ್ವಪಿತ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಜ್ಞಾನವನ್ನು ತಿಳಿಸ್ತಿದ್ದಾರೆ. ಈ ಒಂದೊಂದು ಅಕ್ಷರ ಅಂದರೆ ಒಂದೊಂದು ಜ್ಞಾನ ರತ್ನ ₹1,00,000 ಬೆಲೆ ಬಾಳುತ್ತದೆ. बाप ने समझा है परमात्मा को रूपा बसंत भी कहते, उनका रूप भी है नाम शिव बाबा. वह ज्ञान का सागर है, इस ज्ञान से सद्गति होती है. ಬಾಬಾ ತಿಳಿಸ್ತಿದ್ದಾರೆ, ಪರಮಾತ್ಮನಿಗೆ ಸುಂದರ ಎಂದು ಕೂಡ ಮಹಿಮೆ ಮಾಡ್ತಾರೆ. ಅವರ ರೂಪ
ನಿರಾಕಾರ ಇದ್ದು ಸುಂದರ ಅಂತ ಮಹಿಮೆ ಬಂತು. ಅವರ ಹೆಸರಿದೆ ಶಿವಬಾಬಾ. ಅವರು ಜ್ಞಾನ ಸಾಗರ ಆಗಿದ್ದಾರೆ. ಜ್ಞಾನದಿಂದ ಆತ್ಮಗಳಿಗೆ ಸದ್ಗತಿಯನ್ನು ಕೊಡುತ್ತಿದ್ದಾರೆ. ज्ञान धन भी है, ज्ञान पढ़ाई भी है, यह ज्ञान देते हैं स्पिरिचुअल फादर. ಬಾಬಾ ತಿಳಿಸ್ತಿರುವಂಥ ಜ್ಞಾನ ಇದು ಧನವೂ ಆಗಿದೆ, ಶಿಕ್ಷಣವೂ ಆಗಿದೆ. ಜ್ಞಾನ ಧನ ಬಾಬಾ ಕೊಡ್ತಾ ಇದ್ದಾರೆ. बाबा स्पिरिचुअल फादर. आत्मा को कहा जाता है स्पिरिचुअल रूह. भक्ति मार्ग में आत्माएं कितना भटकती है बाप से मिलने के लिए. ಆತ್ಮಕ್ಕೆ ಹೇಳಲಾಗುತ್ತೆ ಸ್ಪಿರಿಚುವಲ್ ಆತ್ಮ. ಭಕ್ತಿ ಮಾರ್ಗದಲ್ಲಿ ಆತ್ಮಗಳು ಪರಮಾತ್ಮನ ಮಿಲನವನ್ನು ಮಾಡಲಿಕ್ಕೆ, ಪರಮಾತ್ಮನನ್ನು ಪಡೀಲಿಕ್ಕೆ ಎಷ್ಟು ಅಲಿತಾರೆ. तो उनको ढूंढते हैं, समझते भी हैं भगवान एक शिव ही है, फिर भी धक्के खाते रहते हैं. बाप आकर समझाते हैं कि रूहानी बच्चे तुम तो अविनाशी हो, परंधाम में रहने वाले हो, जहाँ से फिर आते हो वहाँ यहाँ पाठ बजाने. ಹೀಗೆ ಬಾಬಾ ಬಂದಿದ್ದಾರೆ, ಆತ್ಮಗಳಿಗೆ ನಮಗೆ ಜ್ಞಾನ ಕಲಿಸ್ತಿದ್ದಾರೆ. ನಾವು ಅವಿನಾಶಿ ಆಗಿದ್ದೇವೆ. ಪರಂಧಾಮದಿಂದ ಈ ಸಾಕಾರ ಸೃಷ್ಟಿಗೆ ನಾವು ಪಾತ್ರಧಾರಿಗಳಾಗಿ ಬಂದಿದ್ದೇವೆ. तुम दूर देश के रहने वाले हो, यह ड्रामा है, इसका नाम है हार जीत का खेल, सुख दुख का खेल. बाप समझाते हैं कि हम और तुम सब शांति धाम के रहने वाले हैं. बाबा ತಿಳಿಸ್ತಿದ್ದಾರೆ, ಮಕ್ಕಳೇ ನೀವು ದೂರ ದೇಶದ ನಿವಾಸಿಗಳು. ಪರಂಧಾಮ ಇಲ್ಲೇ ಎಲ್ಲೋ 100-200 ಕಿಲೋಮೀಟರ್ ದೂರದಲ್ಲೆಲ್ಲ ತುಂಬ ದೂರ ಇದೆ. ಡ್ರಾಮಾ ಅಂತ ಇದಕ್ಕೆ ಕರೆಯಲಾಗುತ್ತೆ, ಅಥವಾ ಸೋಲು ಗೆಲುವಿನ ನಾಟಕ ಎಂದು ಇದಕ್ಕೆ ಹೇಳಲಾಗುತ್ತೆ, ಅಥವಾ ಸುಖ ದುಃಖದ ನಾಟಕ ಇದಾಗಿದೆ. बाप समझाते हैं कि हम और तुम सब शांति धाम के रहने वाले हैं, उसको निर्वाण धाम भी कहते हैं. ನಾವು ಆತ್ಮಗಳು ಹಾಗೂ ಪರಮಾತ್ಮನ ಮನೆ ಶಾಂತಿಧಾಮವೇ. ಬಾಬಾ ಹೇಳ್ತಾರೆ, ನನ್ನ ನಿಮ್ಮ ಮನೆ ಒಂದೇ, ಅದಕ್ಕೆ ನಿರ್ವಾಣ ಧಾಮ ಎಂದು ಕೂಡ ವರ್ಣನೆ ಇದೆ. पहले तो निश्चय करना है कि वहाँ के रहने वाले हैं, आत्मा का स्वधर्म है शांत. ಈಗ ನಾವು ಆತ್ಮದ ನಿವಾಸ ಸ್ಥಾನ ಪರಂಧಾಮವಾಗಿದೆ. ನಾವು ಪರಂಧಾಮ ನಿವಾಸಿ ಆತ್ಮಗಳು. ಆತ್ಮದ ಸ್ವಧರ್ಮ ಶಾಂತವಾಗಿದೆ. ಮೊದಲು ಈ ಮಾತನ್ನು ಬಾಬಾ ಹೇಳ್ತಾರೆ, ಮಕ್ಕಳು ನಿಶ್ಚಯ ಮಾಡಿಕೊಳ್ಬೇಕು. पहले तो निश्चय करना है कि हम वहाँ के रहने वाले हैं, आत्मा का स्वधर्म शांत. आत्मा बिंदी में सारा अविनाशी पाठ भरा हुआ है. बाप पढ़ाती भी तुमको है, तुम दुनिया वाले मनुष्यों की चिंता करते हो. ನಾವು ಆತ್ಮ ಬಿಂದುವಿನಲ್ಲಿ 84 ಜನ್ಮದ ಪಾತ್ರದ ರೆಕಾರ್ಡಿಂಗ್ ಇದೆ, ಅಥವಾ ನೋಂದಾಯಿಸಲ್ಪಟ್ಟಿದೆ. ಆತ್ಮ ಅವಿನಾಶಿ, ಪಾತ್ರ ವಿನಾಶಿ. ಬಾಬಾ ಕಲಿಸ್ತಾ ಇರೋದು, ಮಕ್ಕಳೇ ನೀವೀಗ ನಿಮ್ಮ ಚಿಂತೆ ಮಾಡಿ ಜಗತ್ತಿನ ಚಿಂತೆ ನೀವು ಯಾಕೆ ಮಾಡ್ತೀರಿ? तुमको निश्चय है ना कि भगवान वाच होता है संगम पर, फिर कब होता नहीं. कोई भी मनुष्य को देवता नहीं बना सकता. ಮಕ್ಕಳೇ ನಿಮಗೆ ನಿಶ್ಚಯ ಇದೆ, ಭಗವಾನ್ ವಾಚ್ ಕೇವಲ ಸಂಗಮಯುಗದಲ್ಲಿ. ಆದರೆ ಸಂಗಮಯುಗದಲ್ಲಿ ಮಾತ್ರ ಬಾಬಾ ನಮಗೆ ಮಾರ್ಗದರ್ಶನ ಕೊಡುವ ಜ್ಞಾನ ಕಲಿಸ್ತಾರೆ. ಹೀಗೆ ಕಲಿಯುಗ ಜಗತ್ತಿನಲ್ಲಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವರಿಲ್ಲ. शांतिधाम सुखधाम का मालिक नहीं बना सकते, कल्प पहले भी बाप ने बनाया था. ಹೀಗೆ ಶಾಂತಿಧಾಮ ಸುಖಧಾಮದ ಮಾಲೀಕರನ್ನಾಗಿ ಯಾರೂ ಮಾಡುವುದಿಲ್ಲ. ಬಾಬನೇ ಮಕ್ಕಳಿಗೆ ಕಲ್ಪದ ಹಿಂದೆ ಶಾಂತಿಧಾಮ ಸುಖಧಾಮದ ಮಾಲೀಕರನ್ನಾಗಿ ಮಾಡಿದ್ರು, ಈಗ ಮಾಡ್ತಿದ್ದಾರೆ. अब जो प्रेसिडेंट बना है 5000 वर्ष के बाद वही बनेगा. सारी दुनिया की जो इंद्रियां हैं 5000 ವರ್ಷ के बाद ರಿಪೀಟ್ ಹೋಗಿ. ಈಗ ಯಾರು ಪ್ರೆಸಿಡೆಂಟ್ ಆಗಿದ್ದಾರೆ, ಲೌಕಿಕದಲ್ಲಿ ಕೂಡ ಬಾಬಾ ಉದಾಹರಣೆ ಹೇಳ್ತಾರೆ, ಯಾರು ಪ್ರೆಸಿಡೆಂಟ್ ಆಗಿರ್ತಾರೆ 5000 ವರ್ಷದ ನಂತರ ಅವರು ಈ ಸಮಯದಲ್ಲಿ ಅವರೇ ಪ್ರೆಸಿಡೆಂಟ್ ಆಗಿರ್ತಾರೆ. ಅಥವಾ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನು ಯುದ್ಧ, ಕಲಹ, ಗಲಾಟೆ, ಘರ್ಷಣೆ, ಪ್ರಾಕೃತಿಕ ವಿಕೋಪ ಏನೆಲ್ಲ ನಡೀತಾ ಇದೆ, 5000 ವರ್ಷದ ನಂತರ ಪುನಃ ಇದೇ ನಡೀತದೆ ಅಂತಾರೆ ಬಾಬಾ. 5000 ವರ್ಷದ ಕಾಲಚಕ್ರ ಇದಾಗಿದೆ. तो बूढ़ियाँ इतना सब धारण नहीं कर सकते, तो उन्हों को कहा जाता है सिर्फ 3 बातें याद करो. हम आत्मा शांति धाम के रहने वाले हैं, फिर सुख धाम में आते हैं, फिर आधा कल्प के बाद जब रावण राज्य शुरू होता है तो विकारी बन जाते हैं. इसको कहा जाता है दुख धाम.
ಬಾಬಾ ಜ್ಞಾನ ವಿಸ್ತಾರವಾಗಿ ತಿಳಿಸ್ತಾ ಇರ್ತಾರೆ. ಆದರೆ ವಯಸ್ಸಾದಂತಹ ಮಾತೆಯರು, ವೃದ್ಧ ಮಾತೆಯರಿಗೆ ಜ್ಞಾನ ವಿಸ್ತಾರ ಅರ್ಥ ಆಗೋದಿಲ್ಲ. ಅದಕ್ಕೆ ಬಾಬಾ ಅವರಿಗೆ ಕೇವಲ 3 ಮಾತು ನೆನ್ಪಿಟ್ಕೊಂಡ್ರೆ ಸಾಕು. ನಾನು ಆತ್ಮ ಶಾಂತಿಧಾಮ ನಿವಾಸಿಯಾಗಿದ್ದೇನೆ, ಶಾಂತಿಧಾಮದಿಂದ ನಾನು ಸುಖಧಾಮಕ್ಕೆ ದೇವಾತ್ಮನಾಗಿ ಪಾತ್ರಧಾರಿಯಾಗಿ ಬರ್ತೇನೆ. ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ, ದುಃಖದ ರಾಜ್ಯ ಆರಂಭ ಆಗುತ್ತೆ ಅಂತ ನೆನಪಿದ್ರೆ ಸಾಕು ಅಂತ ಹೇಳ್ತಾರೆ ಬಾಬಾ. तो जब दुखधाम पूरा होता है तब बाप कहते हैं मुझे याद करो, मुझे आना पड़ता है तुमको शांतिधाम सुखधाम में ले जाने के लिए. ಹೀಗೆ ದುಃಖಧಾಮ ಪೂರ್ಣ ಆದ ನಂತರ ಬಾಬಾ ಬರ್ತಾರೆ. ದುಃಖಧಾಮದ ಅಂತ್ಯದಲ್ಲಿ ಬಂದು ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ, ನಾನು ನಿಮಗೆ ಶಾಂತಿಧಾಮ ಸುಖಧಾಮಕ್ಕೆ ಕರೆದೊಯ್ಯುತ್ತೇನೆ. अब जो आकर बाप के बने हैं वही वर्षा पाएंगे. सूर्यವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನ ಹೋ ರಹಿ ಹೈ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈಗ ಯಾರು ಶಿವಬಾಬನ ಸಮ್ಮುಖದಲ್ಲಿ ಬಂದು ಜ್ಞಾನ ಕೇಳ್ತಿದ್ದಾರೆ, ನಾಳೆ ಭಾಗ್ಯ ಸಂಪತ್ತು ಅವರಿಗೆ ಪ್ರಾಪ್ತಿ ಆಗುತ್ತೆ. ನಾಳೆ ಅವರೇ ಸೂರ್ಯವಂಶಸ್ಥರು ಹಾಗೂ ಚಂದ್ರವಂಶಸ್ಥರಾಗ್ತಾರೆ. ಸೂರ್ಯವಂಶ ಚಂದ್ರವಂಶ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಕರೋಡೋ ಮನುಷ್ಯ ಆಕರ್ ಕುछ ना कुछ बाप से सुनेंगे समझेंगे, ವೃದ್ಧಿ ಹೋತೆ ಜಾಯಗಿ ಸಬ್ ತರಫ್ ತುಮಕೋ ಜಾಕರ್ ಸಮझाना ಹೋಗ. ಹೀಗೆ ಮುಂದೆ ಬಾಬಾ ಹೇಳ್ತಾರೆ, ಕೋಟ್ಯಾಂತರ ಆತ್ಮಗಳು ಅಂದರೆ ಮನುಷ್ಯರು ಜ್ಞಾನ ಕೇಳಲಿಕ್ಕೆ ಬರ್ತಾರೆ, ತುಂಬ ಅಭಿವೃದ್ಧಿ ಹೊಂದುತ್ತೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೀವು ಎಲ್ಲ ದಿಕ್ಕಿನಲ್ಲಿ ಹೋಗಿ ಬಾಬನ ಜ್ಞಾನ ತಿಳಿಸ್ಬೇಕು. अखबार द्वारा भी बहुत सुनेंगे, पाकिस्तान में भी अखबार द्वारा पढ़ेंगे, वहाँ बैठे भी यह ज्ञान सुनेंगे. गीता का प्रचार सारी दुनिया में बहुत है. ಹೀಗೆ ಪತ್ರಿಕೆಗಳಲ್ಲಿ ಕೂಡ ಜ್ಞಾನ ಪ್ರಚಾರ ಮಾಡಿ, ಪಾಕಿಸ್ತಾನದಲ್ಲೇ ಕೂತಿದ್ರು ಕೂಡ ಪತ್ರಿಕೆ ಮೂಲಕ ಅವರು ಸಂದೇಶವನ್ನು ಬಾಬನ ಪರಿಚಯವನ್ನು ಪಡೀತಾರೆ. ಬಾಬಾ ಹೇಳ್ತಾರೆ, ನೀವು ಇಲ್ಲಿ ಕೂತಿದ್ರು ಕೂಡ ವಿದೇಶಗಳಲ್ಲಿದ್ದರೂ ಕೂಡ ಪತ್ರಿಕೆಗಳ ಮೂಲಕ ಜ್ಞಾನ ಕೇಳ್ಬೋದು. ಈಗಾಗಲೇ ಭಗವದ್ಗೀತೆಯ ಜ್ಞಾನ ವಿಶ್ವದಾದ್ಯಂತ ತುಂಬ ಪ್ರಚಾರ ಇದೆ. बाप कहते हैं मामे कम याद करो और वर्षे को याद करो, यह लिखत अखबार में पढ़ेंगे इसलिए भी बहुत ಬ್ರಾಹ್ಮಣ ಬನೆಂಗೆ. ಹೀಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ, ನಾನು ಕೊಡುವ ಭಾಗ್ಯದ ನೆನಪು ಮಾಡಿರಿ. ಈ ರೀತಿಯಾಗಿ ಪತ್ರಿಕೆಯಲ್ಲಿ ನೀವು ಹಾಕಿದಾಗ ಇದನ್ನು ಓದಿ ಅನೇಕ ಬಾಬನ ಮಕ್ಕಳು ಅಂದರೆ ಬ್ರಾಹ್ಮಣರು ತಯಾರಾಗ್ತಾರೆ. जिन्हों को वर्षा लेना होगा वो जरूर आकर लेंगे. ಹೀಗೆ ಪತ್ರಿಕೆಯಲ್ಲಿ ಬಾಬನ ಸಂದೇಶ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ನನ್ನ ಭಾಗ್ಯದ ನೆನಪು ಮಾಡಿರಿ, ಭಗವಂತ ಹೀಗೆ ಹೇಳಿದ್ದಾರೆ ಸಂದೇಶ ಎಂದ್ಬಿಟ್ಟು ನಾವು ಪತ್ರಿಕೆಯಲ್ಲಿ ಹಾಕಿದಾಗ ಅದನ್ನು ಅನೇಕರು ಓದ್ತಾರೆ ಖಂಡಿತ. ಅದರಲ್ಲಿ ಯಾರು ಶಿವಬಾಬನಿಂದ ಭಾಗ್ಯ ಪಡೆಯೋರಿದ್ದಾರೆ, ಆ ಸಂದೇಶ ಓದ್ಬಿಟ್ಟು ಅವ್ರು ಅವಶ್ಯ ಬಾಬನ ಬಳಿಗೆ ಬರ್ತಾರೆ. अभी टाइम थोड़ा पड़ा है, वृद्धि होते रहेगी, देरी से आएंगे तो फिर तीखा पुरुषार्थ करना पड़ेगा. ಬಾಬಾ ಹೇಳ್ತಿದ್ದಾರೆ, ಈಗ ಸಮಯ ತುಂಬ ಕಮ್ಮಿ ಇದೆ, ತುಂಬ ಅಭಿವೃದ್ಧಿ ಕೂಡ ಆಗಬೇಕಾಗಿದೆ. ಇನ್ನು ಲೇಟಾಗಿ ಕೊನೆಗೆ ಬಾಬನ ಸಮ್ಮುಖದಲ್ಲಿ ಬರೋರಿಗೆ ಸಮಯನೇ ಇಲ್ಲ ಅಂತ ಆದಾಗ ಅವರು ತೀವ್ರ ಪುರುಷಾರ್ಥ ಮಾಡಲಿಕ್ಕೆ ಆರಂಭಿಸ್ತಾರೆ, ಮಾಡಲೇಬೇಕಾಗ್ತದೆ. तो कल्प पहले जितने स्वर्गवासी बने थे उतने अभी भी बनेंगे जरूर, इसमें जरा भी फर्क नहीं पड़ सकता. ಕಲ್ಪದ ಹಿಂದೆ ಯಾರು ಸ್ವರ್ಗವಾಸಿ ಆಗಿದ್ರು ಅವರು ಈಗ ಖಂಡಿತ ಆಗ್ತಾರೆ. ಬಾಬಾ ಹೇಳ್ತಾರೆ, ಇದರಲ್ಲಿ ಸ್ವಲ್ಪನೂ ವ್ಯತ್ಯಾಸ ಆಗುವುದಿಲ್ಲ. शांतिधाम वाले शांतिधाम में जाएंगे, फिर अपने अपने समय पर पाठ बजाने आएंगे. अब बाप कहते हैं, बच्चे मुझे याद करो तो तुम घर पहुंच जाएंगे. ಮೊದಲು ಎಲ್ಲ ಆತ್ಮಗಳು ಶಾಂತಿಧಾಮಕ್ಕೆ ಹೋಗ್ತೇವೆ. ಶಾಂತಿಧಾಮದಲ್ಲೇ ಇರೋರು ಇರ್ತಾರೆ, ಅವರು ಶಾಂತಿಧಾಮಕ್ಕೇ ಹೋಗೋದು. ಶಾಂತಿಧಾಮದಲ್ಲಿ ಎಲ್ಲ ಆತ್ಮಗಳ ಕೂತ್ಕೊಳ್ಳುವ ಸ್ಥಳ ಅಲ್ಲಿ ಬೇರೆ ಬೇರೆನೇ ಇದೆ. ತಮ್ಮ ಸ್ಥಾನದಲ್ಲಿ ಆತ್ಮಗಳು ಕೂತ್ಕೋತಾರೆ. ನಂತರ ಸಾಕಾರ ಸೃಷ್ಟಿಗೆ ತಮ್ಮ ಪಾತ್ರ ಅನುಸಾರವಾಗಿ ಕೆಳಗೆ ಬರಲಿಕ್ಕೆ ಆರಂಭಿಸ್ತಾರೆ. ಈಗ ಅತಿ ಮುಖ್ಯವಾಗಿ ಬಾಬಾ ನಮಗೆ ನೆನಪು ಮಾಡಿಸ್ತಾ ಇರೋದು, ನನ್ನೊಬ್ಬನನ್ನೇ ನೆನಪು ಮಾಡಿ. ಎರಡನೇದಾಗಿ ಬಾಬಾ ಏನು ಹೇಳ್ತಿದ್ದಾರೆ, ನಾವೀಗ ಮರಳಿ ಮನೆಗೆ ಹೋಗಬೇಕಾಗಿದೆ. ನಮ್ಮ ಗುರಿ ಏನಂದರೆ ಮರಳಿ ನಮ್ಮ ಮನೆಗೆ ನಾವು ಹೋಗಬೇಕಾಗಿದೆ. ಸನ್ಯಾಸಿ ಮುಕ್ತಿ के लिए माथा मारते हैं, इसलिए सबको कहते हैं मुक्ति ही ठीक है,
सुख तो कागविष्ट के समान है। शास्त्रों में लिख दिया है कि संगम युग में भी दुख की बातें थी, समझते कुछ भी नहीं है। ಏಕೆ ಸನ್ಯಾಸಿಗಳು ಮುಕ್ತಿ ಬೇಕು ಅಂತಲೇ ತುಂಬ ತಲೆ ಹೊಡ್ಕೊಳ್ತಾ ಬಂದಿದ್ದಾರೆ, ಪ್ರಯತ್ನಿಸ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಮುಕ್ತಿನೇ ಸರಿ, ಅವರಲ್ಲೇ ಕೂತ್ಕೊಂಡು ಅವ್ರ ಸನ್ಯಾಸ ಧರ್ಮ ಯಾವಾಗ ಆರಂಭ ಆಗುತ್ತಾಗ ಕೆಳಗೆ ಬರ್ತಾರೆ. ಯಾಕೆ ಅಂದರೆ ಸುಖ ಅಂದರೆ ಕಾಗವಿಷ್ಟ ಸಮಾನ ಅಂತ ಪ್ರಚಾರ ಮಾಡಿದ್ದಾರೆ. ಶಾಸ್ತ್ರಗಳಲ್ಲಿ ಕೂಡ ಇದೇ ಮಾತನ್ನು ಬರೆದಿದ್ದಾರೆ. ಸತ್ಯುಗ ನಂತರ ದುಃಖದ ಯುಗ ಅಂದರೆ ಕಲಿಯುಗ ಆರಂಭ ಆಗುತ್ತೆ. ಸತ್ಯುಗದ ನಂತರ ಸತ್ಯುಗ ಸುಖಧಾಮ. ಸತ್ಯುಗದಲ್ಲಿ ಕೂಡ ದುಃಖ ಇದೆ ಅಂತ ಕಥೆಗಳು ಬರೆದಿದ್ದಾರಲ್ಲ. ಕೃಷ್ಣ ಇದ್ದ ಕಾಲದಲ್ಲಿ ಕಂಸ ಇದ್ದ, ರಾಮ ಇದ್ದಾಗ ರಾವಣ ಇದ್ದ, ಅವರಿರುವಾಗ ಯುದ್ಧಗಳಾದವು. ಅಂದರೆ ಸತ್ಯುಗದಲ್ಲಿ ದುಃಖ ಇತ್ತು ಅಂತ ಕಥೆಗಳು ಕೇಳಿದ್ದೇವೆ. तो कहते हैं परमात्मा को आना है, पतित पावन परमात्मा आओ, आकर हमको रास्ता बताओ. ಹೀಗೆ ಪರಮಾತ್ಮ ಬನ್ನಿ, ಪತಿತರನ್ನ ಪಾವನ ಮಾಡುವಂಥ ತಂದೆ ಬನ್ನಿ, ಪತಿತರನ್ನ ಪಾವನರಾಗುವಂಥ ಮಾರ್ಗ ತೋರಿಸಿ ಎಂದು ಪರಮಾತ್ಮನನ್ನ ಕರೀತಲು ಬಂದಿದ್ದೇವೆ. दूसरे तरफ कहते हैं गंगा पतित पावनी, गंगा स्नान यज्ञ तप यात्रा करना, ये सब भगवान से मिलने के रास्ते हैं. ಒಂದು ಕಡೆಗೆ ಪತಿತ ಪಾವನ ಪರಮಾತ್ಮ ನೀನು ಬಾ ಎಂದು ಕರೆದೇವೆ, ಪತಿತರಿಂದ ಪಾವನ ಆಗುವ ಮಾರ್ಗ ತೋರಿಸು ಅಂತ ಕೇಳಿದ್ದೇವೆ. ಮತ್ತೊಂದು ಕಡೆಗೆ ಪತಿತ ಪಾವನಿ ಗಂಗೆ ಅಂತನೂ ಕೂಡ ಅದರಲ್ಲಿ ಮುಳುಗಿ ಮಾಡ್ತಾ ಬಂದಿದ್ದೇವೆ, ಪತಿತರಿಂದ ಪಾವನ ಆಗಲಿಕ್ಕೆ. ಮತ್ತೊಂದು ಕಡೆಗೆ ಯಜ್ಞ ತಪನ ಮಾಡ್ತಾ ಬಂದಿದ್ದೇವೆ, ಪತಿತರಿಂದ ಪಾವನರಾಗಲಿಕ್ಕಾಗಿ. ಈ ರೀತಿಯಾಗಿ ಯಾವುದೂ ಸರಿಯಾದ ಮಾರ್ಗ ಗೊತ್ತಿಲ್ಲದೆ ಇರುವುದರಿಂದ ಭಕ್ತಿಯಲ್ಲಿ ಬಹಳ ನಾವು ಮೋಸ ಹೋಗ್ತಾ ಕಳ್ಕೊಳ್ತಾ ಬಂದಿದ್ದೇವೆ. ಭಗವಂತ ಯಾವ ಮೂಲಕ ಆದರೂ ಸಿಗ್ತಾರೆ ಅನ್ನುವಂತಹ ಅನೇಕ ಮಾರ್ಗಗಳ ಹಿಂದೆ ಹೋಗ್ತಲೇ ಬಂದಿದ್ದೇವೆ. ಜಬ್ಕಿ ಬುಲಾತೆ ಹೋ ಪರಮಾತ್ಮ ಕೋ ಫಿರ್ ಧಕ್ಕೆ ಕ್ಯೂ ಖಾತೆ ಹೋ, ಸಬ್ ಭಕ್ತಿ ಮಾರ್ಗಕ್ಕೆ ಇನ್ನೊಂದು ಹೇ. ನಾವು ಭಗವಂತನನ್ನೇ ಕರಿತೇವೆ ಎಂದಾಗ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಇಲ್ಲಿ ಯಾಕೆ ನೀವು ಅಲ್ಲಿ ಇಲ್ಲಿ ಅಲೆದಾಡುವ ಮೋಸ ಹೋಗ್ತೀರಿ ಅಂತ ಬಾಬಾ ಕೇಳ್ತಾರೆ. ಆದರೂ ಬಾಬಾ ಹೇಳ್ತಾರೆ, ಹೀಗೆ ಅಲೆದಾಡುವುದು ಮೋಸ ಹೋಗೋದೇ ಭಕ್ತಿ ಮಾರ್ಗದ ಪಾತ್ರ ನಾಟಕದಲ್ಲಿ ನಿಗದಿತ ಇದೆ. मनुष्यों को जो आता सो बोलते रहते, कितनी मेहनत करते हैं परमात्मा से मिलने के लिए. अब भगवान से मिलने भगत जाएंगे या भगवान को यहाँ आना पड़ेगा. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮನುಷ್ಯರಿಗೆ ಏನು ಇಷ್ಟ ಆಗುತ್ತೆ, ಯಾರೇನು ಹೇಳ್ತಾರೆ ಅದನ್ನೆಲ್ಲ ಮಾಡ್ತಲೇ ಇರ್ತಾರೆ. ಎಷ್ಟು ಪರಿಶ್ರಮ ಪಡ್ತಿದ್ದಾರೆ ಪರಮಾತ್ಮನ ಮಿಲನ ಮಾಡಲಿಕ್ಕಾಗಿ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಈಗ ನೀವು ಪರಮಾತ್ಮನ ಮಿಲನ ಮಾಡಲಿಕ್ಕೆ ಬರ್ತೀರೋ ಅಥವಾ ಭಗವಂತನೇ ನಿಮ್ಮ ಮಿಲನ ಮಾಡಲಿಕ್ಕೆ ಬರಬೇಕಾಗುತ್ತೋ. पतितात्मा तो जा न सके, बाप आते हैं ले जाने के लिए, सभी आत्माओं का पंडा एक ही है. ಹೀಗೆ ಪತಿತಾತ್ಮಗಳು ಯಾರು ಪರಂಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಶಿವಬಾಬನೇ ಸಾಕಾರ ಜಗತ್ತಿಗೆ ಮಾರ್ಗದರ್ಶಕರಾಗಿ ಬರ್ತಾರೆ. ವಾಪಸ್ ಮನೆಗೆ ಹೋಗೋದು ಹೇಗೆ ಅನ್ನೋಂಥ ಮಾರ್ಗದರ್ಶನ ಮಾಡ್ತಾರೆ. तो तुम भी पवित्र बन उनके पीछे चले जाएंगे. साजन तुमको ज्ञान रत्नों से श्रृंगारते, महारानी महाराज बनाने. ಹೀಗೆ ಬಾಬಾ ಹೇಳ್ತಿದ್ದಾರೆ, ನಾವು ಆತ್ಮಗಳು ಪವಿತ್ರರಾಗಿ ಪವಿತ್ರ ಸಾಗರನ ಹಿಂದೆ ಮರಳಿ ಮನೆಗೆ ಹೋಗ್ತೇವೆ. ಹೀಗೆ ಶಿವ ಬಾಬಾ ಪ್ರಿಯತಮನಾಗಿ ತನ್ನ ಮಕ್ಕಳು ಅಂದರೆ ಬಾಬಾ ಏನು ಹೇಳ್ತಾರೆ, ಪ್ರಿಯತಮೆಯರಿಗೆ ಜ್ಞಾನ ರತ್ನಗಳ ಶೃಂಗಾರ ಮಾಡಿ ಮಹಾರಾಜ ಮಹಾರಾಣಿಯನ್ನಾಗಿ ಮಾಡ್ತಾ ಇದ್ದಾರೆ. बाकी कृष्ण के लिए दिखाते हैं, फलाने को भगाया पटरानी बनाया, ये बातें लगती नहीं. ಬಾಬಾ ಹೇಳ್ತಿದ್ದಾರೆ, ಈಗಲೂ ಕೂಡ ಕೃಷ್ಣನ ಚರಿತ್ರೆ ವರ್ಣನೆ ಮಾಡ್ತಾರೆ ಭಕ್ತರು. ಕೃಷ್ಣ ರಾಣಿಯರನ್ನು ಓಡಿಸ್ಕೊಂಡು ಹೋಗಿ ಪಟ್ಟದ ರಾಣಿಯನ್ನಾಗಿ ಮಾಡಿದ ಅಂತ. ಹೌದಾ, ಹಾಗೆ ಕೃಷ್ಣ ನಮ್ಮನ್ನು ಓಡಿಸ್ಕೊಂಡು ಹೋಗ್ತಾರೆ ಅಂತ ಭಕ್ತರು ಯಾರಾದರೂ ಒಪ್ಕೊಳ್ತಾರೆ ಈ ಮಾತನ್ನು? ಅಥವಾ ಆ ಮಾತು ಭಕ್ತರಿಗೆ ಏನಾದರೂ ಮನಸ್ಸಿಗೆ ನಾಟಿದೆಯಾ? ಇಲ್ಲ. ಇದು ವರ್ಣನೆ ಮಾತ್ರ ಮಾಡ್ತಾರೆ ಕೃಷ್ಣನಿಗೆ. ತುಂಬ अच्छे जानते हो हम स्वर्ग की महारानी बनेंगे, तुम ही ಸ್ವರ್ಗವಾಸಿ ಥೇ. ಈಗ ನಮಗೆ ಅರ್ಥ ಆಗಿದೆ, ಶಿವಬಾಬಾ ನಮ್ಮನ್ನು ವಾಪಸ್ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ನಂತರ ನಾವು ಸ್ವರ್ಗದ ಮಹಾರಾಣಿಯಾಗಿ ಬರ್ತೇವೆ, ಸ್ವರ್ಗವಾಸಿ ಆಗ್ತೇವೆ. ಆ ಯೋಗ್ಯತೆಯನ್ನು ಕೊಡಲಿಕ್ಕೆ ಬಾಬಾ ನಮಗಿಲ್ಲಿ ಶೃಂಗಾರ ಮಾಡ್ತಿದ್ದಾರೆ, ಶಿಕ್ಷಣ ಕೊಡ್ತಿದ್ದಾರೆ. अब्बा फिर बनाने आए हैं 84 जन्मों की बातें, 84 लाख जन्म कोई याद कर न सके.
सत्य को लाखों वर्ष दे दिए हैं, त्रेता को कम दिए हैं. ಹೀಗೆ ಬಾಬಾ ತಿಳಿಸ್ತಿದ್ದಾರೆ. ಈ ರೀತಿಯಾಗಿ ಮಕ್ಕಳೇ 84 ಜನ್ಮದ ಮಾತಿದೆ, 84 ಲಕ್ಷ ಅಲ್ಲ. ಸತ್ಯುಗಕ್ಕಂತೂ ಲಕ್ಷಾಂತರ ವರ್ಷ ಬರೆದಿಟ್ಟಿದ್ದಾರೆ, ತ್ರೇತಾಗಿ ಅದಕ್ಕಿಂತ ಕಮ್ಮಿ ಬರೆದಿದ್ದಾರೆ. ये तो हिसाब ही नहीं बनता. बाप कितना सहज कर बताते कि सिर्फ 2 बातें याद करनी है, अल्फ और बे. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಕಲಿಯುಗದಲ್ಲಿ ಈ ಯುಗಗಳ ವರ್ಣನೆ ಮಾಡಿರೋದು ಒಂದಕ್ಕೊಂದು ಲೆಕ್ಕನೇ ಬಾಬಾ ಹೇಳ್ತಾರೆ, ಕನೆಕ್ಷನ್ ಇಲ್ಲ. ಇಲ್ಲಿ ಶಿವ ಬಾಬಾ ಮಕ್ಕಳಿಗೆ ತುಂಬ ಸುಲಭವಾಗಿ ಜ್ಞಾನ ಕಲಿಸ್ತಿದ್ದಾರೆ. ಮುಖ್ಯ 2 ಮಾತುಗಳನ್ನು ಮಕ್ಕಳಿಗೆ ನೆನಪು ಮಾಡಿ ಅಂತ ಹೇಳ್ತಾರೆ. ಒಂದು ಬಾಬಾ, ಎರಡನೇದು ಬಾಬಾ ಕೊಡೋ ಭಾಗ್ಯ. तो तुम पवित्र भी बनेंगे, उड़ भी सकेंगे और ऊंच पद भी पाएंगे. ಬಾಬಾ ನೆನಪು ಮಾಡುತ್ತಾ ಭಾಗ್ಯದ ನೆನಪು ಮಾಡೋದರಿಂದ ಲಾಭ ಏನು ಹೇಳ್ತಾರೆ ಬಾಬಾ? ಒಂದು, ನಾವು ಆತ್ಮ ಪವಿತ್ರ ಆಗ್ತೇವೆ. ಎರಡನೇದಾಗಿ ಬಾಬಾ ಹೇಳ್ತಾರೆ ಹಾರಿ ಮನೆಗೆ ಹೋಗ್ತೇವೆ. ಮೂರನೇದಾಗಿ ಭವಿಷ್ಯದಲ್ಲಿ ನಮಗೆ ಶ್ರೇಷ್ಠ ಜನ್ಮ, ಶ್ರೇಷ್ಠ ಪದವಿ ಸಿಗ್ತದೆ. तो यहाँ होना रखना चाहिए कि कैसे भी करके बाप को याद करना है. ಈಗ ನಮ್ಮ ಒಂದೇ ಗುರಿ ಇರಬೇಕು, ಹೇಗಾದರೂ ಮಾಡಿ ಯಾವ ಪ್ರಯತ್ನ ಮಾಡಿ ಆದ್ರೂ ಕೇವಲ ಶಿವಬಾಬು ಒಬ್ಬರ ನೆನಪು ಮಾಡಬೇಕು. माया के तूफान भी आएंगे परंतु हार नहीं खाना, भला कोई क्रोध भी करे परंतु तुम नहीं बोलो. ಹೀಗೆ ಮಾಯೆ ಬಿರುಗಾಳಿ ಸಾಕಷ್ಟು ಬರುತ್ತದೆ, ಆದರೆ ಬಾಬಾ ಹೇಳ್ತಿದ್ದಾರೆ ನೀವು ಸೋಲ್ಬಾರ್ದು. ಭಲ ಯಾರೇ ನಿಮಗೆ ಎಷ್ಟು ಕೋಪ ಮಾಡಲಿ, ಆದರೆ ಬಾಬಾ ಹೇಳ್ತಿದ್ದಾರೆ ನೀವು ಮಾತಾಡಬೇಡಿ ಅಂತ ಹೇಳ್ತಾರೆ. ಸನ್ಯಾಸಿ भी कहते हैं मुख में ताबीज डाल दो तो वह बोल बोल कर चुप हो जाएगा. ಹೀಗೆ ಸನ್ಯಾಸಿಗಳು ಕೂಡ ಇದೇ ಮಾತನ್ನು ಹೇಳ್ತಾರೆ. ಸನ್ಯಾಸಿ ಬಳಿಗೆ ಒಬ್ರು ಯಾರೋ ಗೃಹಸ್ಥಿಗಳು ಹೋದ್ರು, ಪತಿ ಪತ್ನಿ ಅವರ ಮಧ್ಯೆ ಜಗಳ ತುಂಬ ಆಗ್ತಾ ಇತ್ತು. ಅಲ್ಲಿ ಪತ್ನಿಗೆ ಸನ್ಯಾಸಿ ಯುಕ್ತಿ ಹೇಳಿಕೊಟ್ರು, ನಿನ್ನ ಪತಿ ಮನೆಗೆ ಬಂದು ಜಗಳಾಡುವಾಗ ತುಂಬ ಮಾತಾಡ್ತಾ ಇರ್ತಾರೆ, ಜಗಳಾಡ್ತಿರ್ತಾರೆ, ಈ ಒಂದು ತಾಯ್ತವನ್ನು ನಿನ್ನ ಬಾಯಲ್ಲಿ ಇಟ್ಕೋ, ಅವ್ರು ಹೋಗೋವರೆಗೆ ತೆಗಿಬೇಡ ಅಂತ. ಯಾಕೆಂದರೆ ಬಾಯಲ್ಲಿ ಏನಾದಿದ್ರೆ ಮಾತಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಈ ಯುಕ್ತಿಯನ್ನು ಅಲ್ಲಿ ಸನ್ಯಾಸಿ ಆ ಮಹಿಳೆಗೆ ಹೇಳಿಕೊಟ್ಟಿದ್ರು. ಯಾಕೆ ಮಾತಾಡಿ 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 ಕೊನೆಗೆ ಅವರೊಬ್ಬರೇ ಎಷ್ಟೊಂದು ಮಾತಾಡ್ತಾರೆ, ಸುಮ್ಮನಾಗ್ಬಿಡ್ತಾರೆ, ಅಲ್ಲಿ ಜಗಳ ಆಗ್ಲಿಕ್ಕೆ ಅವಕಾಶ ಇಲ್ಲ. तो बाप भी कहते हैं कोई क्रोध से बोले तो तुम शांत होकर देखते रहो, कोई भी हालत में तुम्हें शिव बाबा को याद करना है. ಬಾಬಾ ಹೇಳ್ತಾರೆ ಮಕ್ಕಳು ಯಾರಾದರೂ ಕ್ರೋಧದಿಂದ ಮಾತಾಡಿದರೆ ನೀವು ಶಾಂತವಾಗಿ ಅವರನ್ನೇ ನೋಡ್ತಾ ಇರಿ. ಯಾವುದೇ ಸಂದರ್ಭ ಯಾವುದೇ ಪರಿಸ್ಥಿತಿ ಇರಲಿ ನೀವು ಶಿವ ಬಾಬನ ನೆನಪಿನಲ್ಲಿ ಇರಬೇಕು. बाबा की याद से ही वर्षा भी याद आएगा. तुम्हारे अतीन्द्रिय सुख का गायन है कि हम 21 जन्म के लिए ಸ್ವರ್ಗಕ್ಕೆ ಪರಿಜಾದೆ ಬನೆಂಗೆ. ಹೀಗೆ ಬಾಬನ ನೆನಪು ಮಾಡೋದರಿಂದ ಸ್ವರ್ಗದ ಭಾಗ್ಯ ನೆನಪು ಬರ್ತದೆ. ಬಾಬಾ ಹೇಳ್ತಿದ್ದಾರೆ ನೀವು ಅತೀಂದ್ರಿಯ ಸುಖದ ವರ್ಣನೆಯನ್ನು ಕೇಳಿದರೆ 21 ಜನ್ಮದ ಸ್ವರ್ಗದ ನೀವು ದೇವತೆಗಳಾಗುತ್ತೀರಿ. वहाँ दुख का नाम भी नहीं होगा. तुम 50-60 जन्म सुख भोगेंगे. सुख का हिसाब ಜಾಸ್ತಿ है. ಬಾಬಾ ಹೇಳ್ತಾರೆ ಸತ್ಯ ತ್ರೇತಾಯುಗದಲ್ಲಿ ದುಃಖದ ಹೆಸರೇ ಇಲ್ಲ ಅಂತ ಹೇಳ್ತಾರೆ. ಈಗ ಯಾರು ಬಾಬನಿಂದ ಭಾಗ್ಯ ಪಡೆದಿರ್ತಾರೆ ಈ ಮಕ್ಕಳಿಗೆ ಸತ್ಯ ತ್ರೇತಾಯುಗ ಸೇರಿ 21 ಜನ್ಮ. ಬಾಬಾ ಹೇಳೋದು ಇಲ್ಲಿ ಶಿವ ಬಾಬನಿಂದ ಭಾಗ್ಯ ಪಡೆದವರಿಗೆ 50ರಿಂದ 60 ಜನ್ಮ ನೀವು ಸುಖವನ್ನು ಭೋಗಿಸ್ತೀರಿ ಅಂತ ಹೇಳ್ತಾರೆ. ಬಾಬನ ಮಕ್ಕಳಿಗೆ ಸೃಷ್ಟಿಯಲ್ಲಿ 3/4 ಸುಖಿಗಳಾಗಿರ್ತೀರಿ. ಸುಖದ ಭಾಗ್ಯ ನಿಮಗೆ ಅಪಾರ ಇದೆ. सुख दुख इक्वल हो तो फायदा ही क्या. तुम्हारे पास धन भी बहुत होता है. कुछ समय पहले यहाँ भी बहुत सस्ता अनाज था. ಬಾಬಾ ಹೇಳ್ತಾರೆ ಸುಖ ದುಃಖ ಈಕ್ವಲ್ ಆದರೆ ಲಾಭ ಏನು ಬಾಬನ ಪಡ್ಕೊಂಡು. ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ನಿಮ್ಮ ಬಳಿಗೆ ಭವಿಷ್ಯದಲ್ಲಿ ಅಪಾರ ಧನ ಇರ್ತದೆ. ನೀವು ಕೇಳಿರ್ಬೋದು ಒಂದು 100-150 ವರ್ಷದ ಹಿಂದೆ ಭಾರತದಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆ ತುಂಬ ಕಮ್ಮಿ ಇತ್ತು. 1 ಆಣೆ 2 ಆಣೆಗೆ ಒಂದೊಂದು ಕ್ವಿಂಟಲ್ ಜೋಳ ಅಕ್ಕಿ ಸಿಗ್ತಿತ್ತು. 1 ಆಣೆಗೆ 10 ಪೈಸೆ 5 ಪೈಸೆ ಇದಕ್ಕೆಲ್ಲ ಎಷ್ಟು ಬೆಲೆ ಇತ್ತಾಗ. ರಾಜಾओं की बड़ी राजायती. बाबा ने 10 आने मण बाजरी बेचते हैं. ರಾಜರ ಬಳಿಗೆ ಬಾಬಾ ಹೇಳ್ತಾರೆ ತುಂಬ ದೊಡ್ಡ ಮಟ್ಟದ ರಾಜ್ಯ ಭಾಗ್ಯ ಇರ್ತಿತ್ತು, ಅಂದರೆ ಸಂಪತ್ತು ತುಂಬ ಇರ್ತಿತ್ತು. ಈ ಮಾತಿನ ಅನುಭವ ಬ್ರಹ್ಮ ಬಾಬನಿಗಿತ್ತು. ಬ್ರಹ್ಮ ಬಾಬಾ ಮೊದಲು ವ್ಯಾಪಾರ ಆರಂಭ ಮಾಡಿದ್ದು ಯಾವುದು, ಜೋಳದ ವ್ಯಾಪಾರ ಮಾಡ್ತಾ ಇದ್ರು.
ಹತ್ತಾಣೆಗೆ 1 ಕ್ವಿಂಟಲ್ ಜೋಳ ಮಾರ್ತಾ ಇದ್ರು. तो उनसे भी आगे कितने सस्ता ಹೋಗಿ ಬ್ರಹ್ಮ ಬಾಬನ ಬಾಲ್ಯದ ಜೀವನದಲ್ಲಿ, ದಾದಾ ಲೇಖ ರಾಜರ ಬಾಲ್ಯ ಜೀವನದಲ್ಲಿ ಹತ್ತಾಣೆಗೆ ಬಾಬಾ ಹೇಳ್ತಾರೆ 1 ಕ್ವಿಂಟಲ್ ಜೋಳ ಇತ್ತು ಅಂದರೆ ಅದರ ಮೊದಲು ಎಷ್ಟು ಚೀಪ್ ಇತ್ತು, ಅದರ ಮೊದಲು ಹಿಂದೆ ಹೋಗಿ ಭಾರತ ಎಷ್ಟು ಸುಖಮಯ ಸಂಪದ್ಭರಿತ ಇತ್ತು, ಇದು ಅನುಭವ ಮಾಡಿ ಅಂತಾರೆ ಬಾಬಾ. मनुष्य थोड़ो होंगे अन्न की परवाह नहीं होगी. अब यह तो याद रहना चाहिए कि पहले हम घर जाकर फिर नई दुनिया में आकर नया पाठ बजाएंगे. ಹೀಗೆ ನಾವು ಕಲಿಯುಗದ ಹಿಂದೆ ದ್ವಾಪರದಿಂದ ತ್ರೇತ ಹೀಗೆ ಹಿಂದೆ ಹೋದಾಗ ನಮಗೆ ಗೊತ್ತಾಗ್ತದೆ ಜನಸಂಖ್ಯೆ ತುಂಬ ಕಮ್ಮಿ ಇತ್ತು, ಆಹಾರ ಧಾನ್ಯಗಳ ಉತ್ಪಾದನೆ ಸಾಕಷ್ಟಿತ್ತು. ಈಗ ಬಾಬಾ ಹೇಳ್ತಿದ್ದೀರಿ ಇದೆಲ್ಲ ನೆನಪು ಮಾಡ್ಕೊಳ್ತಾ ನಾವೀಗ ಗುರಿ ಇಟ್ಕೋಬೇಕು. ನಾವೀಗ ಹೊಸ ಮನೆಗೆ ಮೊದಲು ಹೋಗ್ತೇವೆ, ನಂತರ ನವಜಗತ್ತಿಗೆ ನಾವು ಪಾತ್ರಧಾರಿಯಾಗಿ ಬರ್ತೇವೆ. वह हमारा शरीर भी सतो प्रधान तत्वों से बनेगा. अब 5 तत्व बिल्कुल ही तमो प्रधान पतित बन गए हैं. ಹೀಗೆ ನಮಗೆ ಮುಂದೆ ಸತ್ಯಯುಗದಲ್ಲಿ ಶರೀರ ಕೂಡ ಸತೋ ಪ್ರಧಾನ ತತ್ವಗಳಿಂದ ತಯಾರಾದದ್ದು ಸಿಗ್ತದೆ. ಈಗ पंचतत्वಗಳು बिल्कुल तमो प्रधान पतित ಆಗಿವೆ. अब आत्मा और शरीर दोनों ही पतित है. वह शरीर रोगी नहीं होता. ನಾವು ಎಂದಾದ್ರೂ ಕೇಳಿಲ್ಲ ಪುರಾಣದಲ್ಲಿ ದೇವತೆಗಳಿಗೆ ಕಾಯಿಲೆ ಆಗಿತ್ತು ಅಂತ. ಇಲ್ಲಿ ಈಗ ಆತ್ಮ ಮತ್ತು ಶರೀರ ಎರಡೂ ಪತಿತ, ಅಂದರೆ ಆತ್ಮಕ್ಕೂ ಕಾಯಿಲೆ ಇದೆ, ಶರೀರಕ್ಕಂತೂ ಸಾಕಷ್ಟು ಕಾಯಿಲೆ ಇದ್ದಾವೆ. ಆತ್ಮದ ಕಾಯಿಲೆಗಳು ಯಾವುದು? ದೇಹಾಭಿಮಾನ ಪಂಚವಿಕಾರಗಳು. ಬಾಬಾ ಹೇಳ್ತಾರೆ ಹಾಗೆ ಶರೀರದ ಕಾಯಿಲೆಗಳಿಗೆ ಸಾಕಷ್ಟು ಆಸ್ಪತ್ರೆಗಳಿದ್ದಾವೆ. ಆತ್ಮಕ್ಕೆ ಬಂದಿರೋ ಕಾಯಿಲೆಗಳಿಗೆ ಆಸ್ಪತ್ರೆ ಯಾವುದು? ಬಾಬನ ಜ್ಞಾನ, ಬಾಬನ ಮನೆ ಮಾತ್ರ. ಇದಕ್ಕೆ ಆತ್ಮಿಕ ಹಾಸ್ಪಿಟಲ್ ಎಂದು ಕೂಡ ಕರೀತಾರೆ ಈ ಸಂಸ್ಥೆಗೆ. यह सब समझने की बातें हैं. बच्चों को यहाँ अच्छी रीति समझाते हैं, फिर घर में जाकर भूल जाते हैं. ಬಾಬಾ ಇದೆಲ್ಲ ವಿವರವಾಗಿ ಮಕ್ಕಳಿಗೆ ಸಮ್ಮುಖದಲ್ಲಿ ಕೂತ್ಕೊಂಡು ಜ್ಞಾನ ತಿಳಿಸ್ತಾರೆ, ಕಲಿಸ್ತಾರೆ. ಆದರೆ ಮಕ್ಕಳು ಮನೆಗೆ ಹೋಗೋಷ್ಟೊತ್ತಿಗೆ ಮಾರ್ಗದಲ್ಲೇ ಎಲ್ಲ ಮರಿತಾ ಹೋಗ್ಬಿಡ್ತೀರ. तो यहाँ बादल भरकर कितना खुश होते, बाहर जाने से भूल जाते. ಹಾಗೆ ರಾಸ್ ವಿಲಾಸ ಬಹುತ್ ಚಲ್ತಾ ಇತ್ತ. ಹೀಗೆ ನಾವು ಮಧುಬನಕ್ಕೆ ಹೋಗ್ತೇವೆ, ಬಾಬನ ಸಮ್ಮುಖದಲ್ಲಿ ಜ್ಞಾನ ಕೇಳ್ತೇವೆ, ಶಕ್ತಿ ತುಂಬಿಸ್ಕೊಳ್ತೇವೆ. ಅಂದರೆ ಮೋಡಗಳು ತುಂಬಿರಬೇಕಾದ್ರೆ ಆತ್ಮ ಎಲ್ಲ ಸಂಪೂರ್ಣ ತುಂಬಿಸ್ಕೊಂಡಾಗ ಮಧುಬನದ ಆ ಧರಣಿಯಲ್ಲಿ ತುಂಬ ಖುಷಿಯಲ್ಲಿ ಇರ್ತೇವೆ. ಅಲ್ಲಿಂದ ಹೊರಗೆ ನಮ್ಮ ಊರುಗಳಿಗೆ ಬಂದ್ವಿ ಅಂದಾಗ ಏನಾಯಿತು? ಮೋಡ ಖಾಲಿ ಆಗಿಬಿಡ್ತು. ಬಾಬಾ ಹೇಳ್ತಾರೆ ಆ ಖುಷಿಯಲ್ಲಿ ಮಕ್ಕಳು ತುಂಬ ರಾಸ್ ವಿಲಾಸ ಅಂದರೆ ಬಾಬನ ಜೊತೆಗೆ ಕುಣಿಯುವ, ಹಾಡುವ, ಆನಂದ ಪಡಿತಾ ಇದ್ರು ಮನಸ್ಸಲ್ಲಿ. तो फिर यह सब बंद कर दिया. ಮನುಷ್ಯ ಸಮಸ್ತೆ ಹೇ ಜಾದು ಹೇ. ಹೀಗೆ ಸಾಕಾರದಲ್ಲಿ ಯಾವಾಗ ಯಜ್ಞ ಆರಂಭದಲ್ಲಿ ಹೊಸದಾಗಿ ಜ್ಞಾನಕ್ಕೆ ಬಂದಾಗ ಅವ್ರು ಬರ್ತಿದ್ದಾಗೆ ಸಾಕ್ಷಾತ್ಕಾರ ಆಗ್ತಿತ್ತು. ಕೃಷ್ಣನ ಸಾಕ್ಷಾತ್ಕಾರ, ಜ್ಯೋತಿ ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರದಲ್ಲಿ ಅವ್ರು ಕೃಷ್ಣನನ್ನು ಹಿಡಿದು ಕುಣಿತಾ ಇರುವ, ನೃತ್ಯ ಮಾಡುವ ಅನುಭವ ಮಾಡ್ತಾ ಅವರು ನೃತ್ಯ ಮಾಡ್ತಿದ್ರು. ಅಂದರೆ ನೋಡೋರಿಗೆ ಏನು ಅನಿಸ್ತಿತ್ತು? ಅದು ಇವರು ಜಾದು ಮಾಡ್ತಾರೆ ಅಂತ ಅಪಪ್ರಚಾರ ಆಯಿತು. ಹೀಗಾಗಿ ಬಾಬಾ ಆ ಪ್ರಕಾರದ ಸಾಕ್ಷಾತ್ಕಾರ ಮಾಡಿಸೋದನ್ನು ನಿಲ್ಲಿಸಿದ್ರು. ಭಕ್ತಿ ಮೇ ಜಬ್ ನೌದಾ ಭಕ್ತಿ ಕರ್ತೆ ಹೇ ತಬ್ ಮುಷ್ಕಿಲ್ ಸಾಕ್ಷಾತ್ಕಾರ ಹೋತಾ ಹೇ. ಆದರೆ ಬಾಬನ ಮಕ್ಕಳಿಗೆ ಬರ್ತಿದ್ದ ಹಾಗೆ ಸಾಕ್ಷಾತ್ಕಾರ ಆಗ್ತಿತ್ತು. ಇಷ್ಟು ಈಜಿ ಹೇಗಾಗುತ್ತೆ ಅಂತ ಭಕ್ತರಿಗೆ ಸಂಶಯ ಬಂದು ಇವರು ಜಾದು ಮಾಡ್ತಾರೆ ಅಂತ ಪ್ರಚಾರ ಮಾಡಿದರು. ಯಾಕೆ ಅಂದರೆ ಭಕ್ತರು ಎಷ್ಟು ಕಷ್ಟಪಟ್ಟು ಭಕ್ತಿ ಮಾಡಿದರೂ ಸಾಕ್ಷಾತ್ಕಾರ ಆಗಲ್ಲ. ಸಾಕ್ಷಾತ್ಕಾರ ಅಷ್ಟು ಸುಲಭದಲ್ಲಿ ಆಗಲ್ಲ ಅಂತ ಭಕ್ತರಿಗೆ ಗೊತ್ತು. ಆದರೆ ಓಂ ಶಾಂತಿಗೆ ಬರ್ತಿದ್ದ ಹಾಗೇನೆ, ಈ ಓಂ ಮಂಡಳಿಗೆ ಬರ್ತಿದ್ದ ಹಾಗೇನೆ ಸಾಕ್ಷಾತ್ಕಾರ ಹೇಗಾಗುತ್ತೆ ಅಂತ ಸಂಶಯ ಬಂತು. क्या भक्ति की तो बात ही नहीं, बैठे बैठे साक्षात्कार में चले जाते थे, इसलिए ಜಾದು समझते थे. ಇಲ್ಲಿ ಭಕ್ತಿನೂ ಮಾಡಲ್ಲ, ಬಂದು ಕೂತ್ಕೊಳ್ತಿದ್ದ ಹಾಗೆ ಇವರು ಮಗ್ನಾವಸ್ಥೆಗೆ ಹೊರಟೋಗ್ತಾರೆ, ಸಾಕ್ಷಾತ್ಕಾರ ನೋಡ್ಲಿಕ್ಕೆ ಆರಂಭಿಸ್ತಾರೆ. ಹಾಗಾದರೆ ಇಲ್ಲೇನೋ ಇವರು ಚಮತ್ಕಾರ ಜಾದು ಮಾಡ್ತಾರೆ, ಅದಕ್ಕೆ ಅವರಿಗೆ ಹೀಗೆಲ್ಲ ಅನುಭವ ಆಗುತ್ತೆ ಅನ್ನುವಂತಹ ಒಂದು ಅಪಪ್ರಚಾರ ಆ ಸಮಯದಲ್ಲಿ ತುಂಬ ಆಗಿತ್ತು. आजकल दुनिया में कितने भगवान बन गए हैं, नाम रखते हैं सीताराम, राधे कृष्ण आदि. कहाँ वहाँ स्वर्ग के मालिक, कहाँ यहाँ नरकवासी.
ಹೀಗೆ ವರ್ತಮಾನದಲ್ಲಂತೂ ನಾನೇ ಭಗವಂತ ಅಂತ ಹೇಳ್ಕೊಳ್ಳೋರು ತುಂಬ ಜನ ಬಂದ್ಬಿಟ್ಟಿದ್ದಾರೆ. ಅವರು ತಮ್ಮ ಹೆಸರು ಸೀತಾರಾಮ್ ರಾಧೆ ಕೃಷ್ಣ ಅಂತ ಇಟ್ಕೊಂಡಿರ್ತಾರೆ. ಬಾಬಾ ಹೇಳ್ತಿದ್ದಾರೆ, ಸೀತಾರಾಮ್ ಅಂದರೆ ರಾಮ ಮತ್ತು ಕೃಷ್ಣ ಸ್ವರ್ಗದ ಮಾಲೀಕರಲ್ಲಿ, ಈ ನರಕದ ನಿವಾಸಿಗಳು ಇವರಲ್ಲಿ, ಇವ್ರಿಗೆ ಎಷ್ಟು ವ್ಯತ್ಯಾಸ ಅಂತ ಬಾಬಾ ಹೇಳ್ತಾರೆ. ಈ ಸಮಯ सब नरकवासी है, सीढ़ी में साफ दिखाए है, सीढ़ी बच्चों ने अपने विचार सागर मंथन से बनाई. बाबा देख खुश हुआ, सीढ़ी से सब बातें आ जाती हैं. ಹೀಗೆ ಬಾಬಾ ಹೇಳ್ತಾರೆ, ಈ ಸಮಯದ ನರ್ಕವಾಸಿಗಳು, ಇದು ನರ್ಕ, ಈ ವಿವರಣೆಯನ್ನು ಸಿಡಿ ಚಿತ್ರದಲ್ಲಿ ತುಂಬ ಸ್ಪಷ್ಟವಾಗಿ ತೋರಿಸಲಾಗಿದೆ. ಮಕ್ಕಳು ಸಿಡಿ ಚಿತ್ರದ ಬಗ್ಗೆ ವಿಚಾರ ಸಾಗರ ಮಥನ ಮಾಡಿ. ಬಾಬನಿಗೂ ಸಿಡಿ ಚಿತ್ರ ನೋಡಿದಾಗ ತುಂಬ ಖುಷಿ ಆಯಿತು. ಸಿಡಿಯಲ್ಲಿ ಎಲ್ಲ ಮಾತಿನ ವಿವರಣೆ ಬರ್ತದೆ. ಸ್ವರ್ಗ ಹೇಗಾಗುತ್ತೆ, ನರಕ ಹೇಗಾಗುತ್ತೆ, ನರಕ ವಿನಾಶ ಹೇಗಾಗುತ್ತೆ, ಸ್ವರ್ಗ ಹೇಗೆ ಸ್ಥಾಪನೆ ಆಗುತ್ತೆ. द्वापर से विकारी राजा कैसे भक्ति करते करते नीचे आए, अभी तो कोई ताज नहीं, चित्र पर समझाना सहज होता है. ಹೀಗೆ ದ್ವಾಪರ ಯುಗದಲ್ಲಿ ವಿಕಾರ ರಾಜರು ಕೂಡ ಭಕ್ತಿ ಮಾಡ್ತಾ ಮಾಡ್ತಾ ಹೇಗೆ ಕೆಳಗಿಳಿತಾ ಬಂದರು, ಹೇಗೆ ಕಿರೀಟಧಾರಿಗಳಿದ್ದವರು ಎಲ್ಲ ಕಿರೀಟ ಕಳ್ಕೊಂಡ್ಬಿಡ್ತಾರೆ. ಇದೆಲ್ಲ ರೂಪದ ಸಹಜವಾದ ವಿವರಣೆ ಆ ಚಿತ್ರದಲ್ಲಿ ಬರ್ತದೆ. ಚಿತ್ರದ ಮೂಲಕ ವಿವರಣೆ ಕೊಡೋದು ಕೂಡ ಸುಲಭ ಆಗ್ತದೆ. 84 जन्मों में कैसे उतरती कला होती है, फिर चढ़ती कला कैसे होती, गाती भी है चढ़ती कला तेरे भाने सर्व का भला. ಹೀಗೆ 84 ಜನ್ಮದಲ್ಲಿ ನಾವು ಹೇಗೆ ಕೆಳಗಿಳಿತಾ ಆತ್ಮ ತನ್ನೊಳಗಿರೋ ಶ್ರೇಷ್ಠತೆ ಅಂದರೆ ಕಲೆಗಳನ್ನು ಕಳ್ಕೊಳ್ತಾ ಬರ್ತದೆ ಎನ್ನುವುದು ಕೂಡ ಆ ಚಿತ್ರದ ವಿವರಣೆ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಏಣಿಯನ್ನು ಇಳಿದಾಗಿದೆ, ಈಗ ನಾವು ಏರೋ ಸಮಯದಲ್ಲಿದ್ದೇವೆ. ಇದಕ್ಕೆ ಬಾಬಾ ಇಲ್ಲಿ ಒಂದು ನುಡಿ ಸ್ಲೋಗನ್ ನಮ್ಮ ಮುಂದೆ ಇಟ್ಟಿದ್ದಾರೆ, ನೀನು ಏರಿದರೆ ಜಗತ್ತೇರುತ್ತೆ, ನೀನು ಇಳಿದರೆ ಜಗತ್ತಿಳಿತದೆ ಅಂತ. ಈಗ ಇಳಿದಿದ್ದೇವೆ, ಈಗ ಏರೋ ಸಮಯದಲ್ಲಿ ಏರಬೇಕು. ಇನ್ನೂ ಪಾಪಕರ್ಮಗಳನ್ನು ಮಾಡಿ ಇನ್ನೂ ಇಳಿಲಿಕ್ಕೆ ಇನ್ಯಾವ ಮೆಟ್ಲು ಉಳಿಲಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ತಾನೆ, ಇನ್ನೂ ಎಲ್ಲಿ ಇಳಿತೀರಾ, ಕೊನೆಯ ಜನ್ಮಕ್ಕೆ ಬಂದು ತಲುಪಿಟ್ಟಿದ್ದೀರಿ, ಮತ್ತೂ ಜನ್ಮ ಪಡ್ಕೊಂಡು ಪುನಃ ಪಾಪಕರ್ಮದ ಕರ್ಮಫಲ ಭೋಗಿಸುವ ಸಮಯನೇ ಉಳಿಲಿಲ್ಲ, ಜನ್ಮನೂ ಎಲ್ಲ ಮುಗೀತು. ಈ ಕೊನೆಯ ಸಮಯದಲ್ಲಿ ಬಾಬಾ ಸಿಕ್ಕಿದ್ದಾರೆ ಅಂದರೆ ನಮ್ಮದೀಗ ಏರುವ ಸಮಯ. ಬಾಬಾ ಇದೇ ಮಾತನ್ನು ಒಂದು ಮುರಳಿಯಲ್ಲಿ ಮೊನ್ನೆ ಹೇಳಿದ್ರಲ್ಲ, ಬೃಹಸ್ಪತಿಯ ದಶೆ ಅಂತ. ನಮ್ಮ ದಶೆ ಯಾವುದಿರ್ಬೇಕು ಬಂದಿದೆ ಈಗ, ಬೃಹಸ್ಪತಿ ಅಂದರೆ ಏರುವ ಸಮಯದಲ್ಲಿದ್ದೇವೆ. ಏರ್ತಾ ಇದ್ದೇವೆ ಅಂದರೆ ಅನುಭವ ಮಾಡ್ತಾ ಏರ್ತಾ ಹೋದವ್ರಿಗೆ ಬಾಬಾ ಹೇಳ್ತಾರೆ, ನಿಮ್ಮಿಂದ ಭಾರತ ಮಾತ್ರವಲ್ಲ ವಿಶ್ವ ಏರ್ತದೆ ಅಂತ. तो बाप आकर सबको सुख देते हैं, सब पुकारते हैं कि बाबा हमारा दुख हरो सुख दो, परंतु कैसे दुख हरते सुख कैसे मिलता है किसी को मालूम नहीं. ಹೀಗೆ ಬಾಬಾ ಬಂದಿದ್ದಾರೆ, ಮಕ್ಕಳಿಗೆ ಸುಖವನ್ನು ಕೊಡ್ತಿದ್ದಾರೆ. ನಾವು ಜನ್ಮ ಜನ್ಮಾಂತರ ಕರಿತಾ ಬಂದು, ಹೇ ಭಗವಂತ ನನ್ನ ದುಃಖ ದೂರ ಮಾಡಿ ಸುಖ ಕೊಡು. ಆದರೆ ಭಗವಂತ ಹೇಗೆ ದುಃಖ ದೂರ ಮಾಡ್ತಾರೆ, ಹೇಗೆ ಸುಖ ಕೊಡ್ತಾರೆ, ಜಗತ್ತಿನವ್ರಿಗಂತೂ ಈ ವಿಷಯ ಗೊತ್ತೇ ಇಲ್ಲ. आजकल मनुष्य गीता कंठ कर सुनाते हैं, नटशेल में अर्थ समझा देते हैं, संस्कृत में श्लोक कंठ करके सुनाते हैं, तो कह देते हैं यहाँ महात्मा अच्छा है. ಹೀಗೆ ವರ್ತಮಾನದಲ್ಲಿ ಬಾಬಾ ಹೇಳ್ತಾರೆ, ಮನುಷ್ಯರು ಭಗವದ್ಗೀತೆ ಓದ್ತಾರೆ, ಕೇಳ್ತಾರೆ, ಕಂಠಪಾಠ ಮಾಡ್ತಾರೆ, ಸಂಕ್ಷಿಪ್ತದಲ್ಲಿ ಅದನ್ನು ವಿವರಿಸಿ ಹೇಳ್ತಾರೆ, ಸಂಸ್ಕೃತ ಶ್ಲೋಕಗಳೆಲ್ಲ ಕಂಠಪಾಠ ಮಾಡಿ ಹೇಳ್ತಾರೆ ಈಗ. ಆದರೆ ಇದು ಪರಮಾತ್ಮನೇ ಹೇಳಿದ್ದು ಅಂತವರಿಗೆಲ್ಲ ಅರ್ಥ ಆಗ್ತದೆ. लाखों मनुष्य जाकर पाँव पड़ते हैं, उस पढ़ाई में लौकिक पढ़ाई में तो 15-20 वर्ष लग जाते हैं, तो उन्हों में कोई बुद्धिवान होते हैं तो झट श्लोक आदि कंठ कर सुनाने लगते हैं, तो उनके पास देर पैसे इकट्ठे हो जाते हैं. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸಂಸ್ಕೃತ ಕಲಿತು ಆ ಶ್ಲೋಕಗಳನ್ನು ಕಂಠಪಾಠ ಮಾಡಿ ಹೇಳಿಕ್ಕೆ ಆರಂಭಿಸಿದರೆ ಸಾಕು, ಅಲ್ಲಿ ಎಷ್ಟೋ ಲಕ್ಷಾಂತರ ಭಕ್ತರು ಹೋಗಿ ಆ ಗುರುಗಳ ಪ್ರವಚನ ಕೇಳಿ ಕೂತ್ಕೋತಾರೆ. ಅವರೆಲ್ಲ ಗುರುಗಳಿಗೆ ಕಾಣಿಕೆ ಕೊಡಲಿಕ್ಕೆ ಆರಂಭಿಸ್ತಾರೆ. ಆಟೋಮೆಟಿಕಲ್ ಅವ್ರ ಹತ್ರ ಸಾಕಷ್ಟು ಹಣ ಒಟ್ಟಾಗುತ್ತೆ. ನೋಡಿ, ಲೌಕಿಕದ ಒಂದು ಡಿಗ್ರಿ ಮುಗಿಸ್ಬೇಕಂದ್ರೆ 15ರಿಂದ 20 ವರ್ಷ ಸಮಯ ತಗೊಳ್ತಾರೆ. ಸಬ್ ಕಮಾಯಿಕೆ ರಾಸ್ತೆ ಹೇ. ಒಂದು ಡಿಗ್ರಿ ಮಾಡೋದಾಗಲಿ, ಸಂಸ್ಕೃತ ಕಲಿತು ಪ್ರವಚನ ಮಾಡೋದು, ಹಣ ಅಲ್ಲಿ ಭಕ್ತರಿಂದ ಸಿಗೋದು, ಇದೆಲ್ಲ ಒಂದು ಸಂಪಾದನೆಯ ಮಾರ್ಗಗಳು ಅಂತ ಬಾಬಾ ಹೇಳ್ತಾರೆ.
जब कोई देवाला मारता तो फिर जाकर संन्यास धारण करता है तो सब चिंताएं दूर हो जाती, फिर कुछ न कुछ मंत्र जंत्र याद कर लेते हैं, चक्र लगाते रहते हैं। ಹೀಗೆ ಬಾಬಾ ಹೇಳ್ತಾರೆ, ಈ ಸನ್ಯಾಸಿಗಳು ಕೂಡಲೇ ಸನ್ಯಾಸ ತಗೊಂಡಿರಲ್ಲ. ಅವರ ಜೀವನದಲ್ಲಿ ಅಂದರೆ ಬಾಲ ಸನ್ಯಾಸಿಗಳು, ಬಾಲ ಬ್ರಹ್ಮಚಾರಿಗಳ ಅಪರೂಪ. ತಮ್ಮ ಜೀವನದಲ್ಲಿ ಏನಾದರೂ ಘಟನೆಗಳಾದಾಗ, ಜೀವನ ನಿಭಾಯಿಸಲಿಕ್ಕಾಗಲ್ಲ, ಕಷ್ಟ ಇದೆ ಸಂಸಾರ ಜೀವನ ಅಂತಾದಾಗ, ಆಗ ಸಂಸಾರ ವ್ಯವಹಾರ ಬಿಟ್ಟು ಸನ್ಯಾಸಿ ಆಗ್ತಾರೆ. ಯಾಕೆ ಸಂಸಾರದ ಚಿಂತೆಗಳು ತುಂಬ ಇದ್ದಾವೆ ಈಗಿನ ಕಾಲದಲ್ಲಂತೂ. ಅದಕ್ಕೆ ಸನ್ಯಾಸಿ ಜೀವನ ಸುಲಭ ಆಗ್ತದೆ, ಏನು ಸಂಪಾದನೆ ಮಾಡಬೇಕಾಗಿಲ್ಲ, ದುಡಿಬೇಕಾಗಿಲ್ಲ. ಯಾಕೆಂದರೆ ಭಕ್ತರು ಕಾಣಿಕೆ ಸಾಕಷ್ಟು ಕೊಡ್ತಾರೆ, ಅದರಿಂದ ಜೀವನಾಂಶ ನಡೆದ್ಬಿಡ್ತದೆ. ಹೀಗಾಗಿ ಈ ಯೋಜನೆಯಿಂದ ಸನ್ಯಾಸಿಗಳಿಗೆ ತುಂಬ ಸನ್ಯಾಸ ತಗೊಳ್ತಾರೆ. ಏನಾದರೂ ಒಂದು ಮಂತ್ರತಂತ್ರದ ವಿಧಿವಿಧಾನ ಕಲ್ತ್ಕೊಳ್ತಾರೆ. ಕಲ್ತ್ಕೊಂಡು ಅನೇಕ ದಿಕ್ಕಿನಲ್ಲಿ ಪ್ರವಚನ ಮಾಡಿಕೊಂಡು ಸುತ್ತಾಡ್ಲಿಕ್ಕೆ ಆರಂಭಿಸ್ತಾರೆ. ಅನೇಕ ಭಕ್ತರು ಅವರಿಗೆ ಕಾಣಿಕೆ ಕೊಡ್ತಾರೆ. ट्रेन में भी चक्र लगाते रहते हैं, यहाँ तो बाप कहते हैं कि अपने को आत्मा समझ बाप को याद करो. ಹೀಗೆ ಸನ್ಯಾಸಿಗಳು ಟ್ರೈನ್ನಲ್ಲಿ ಕೂಡ ಬೇಡಲಿಕ್ಕೆ ಆರಂಭ ಮಾಡಿದ್ದಾರೆ, ಟ್ರೈನ್ನಲ್ಲಿ ಕೂಡ ಬೇಡ್ತಿರ್ತಾರೆ. ಆದರೆ ಬಾಬಾ ಭಗವಂತ ಭಾಗ್ಯ ವಿಧಾತ ತನ್ನ ಮಕ್ಕಳಿಗೆ ಸರಳ ವಿಧಾನ ಈ ರೀತಿ ಹೇಳ್ತಾರೆ, ಮಕ್ಕಳೇ ಎಲ್ಲೇ ಇದ್ರೂ ಮೊಟ್ಟ ಮೊದಲು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳೋದನ್ನೇ ಪರಮಾತ್ಮ ತಂದೆ ನೆನಪು ಮಾಡಲಿಕ್ಕೆ ಮಾಯೆ ಬಿಡಲ್ಲ, ಬರೋದೇ ಇಲ್ಲ. ಅದಕ್ಕಾಗಿ ಮೊದಲನೆಯ ಪ್ರಯತ್ನ, ಪುರುಷಾರ್ಥ, ಅಭ್ಯಾಸ ಸತತವಾಗಿ ಏನು ಮಾಡಬೇಕಾಗಿದೆ, ಈ ಮೂಳೆ ಮಾಂಸದ ದೇಹವನ್ನು ಮರಿಬೇಕು. ಇದನ್ನು ನಡೆಸುವ ಇದರ ಮಾಲೀಕ ಆತ್ಮ ನಾನು. ನಮ್ಮನ್ನು ಆತ್ಮ ಎಂದು ತಿಳಿದು ತಂದೆ ಒಬ್ಬರನ್ನೇ ನೆನಪು ಮಾಡೋದು ಅತಿ ಮುಖ್ಯವಾದ राजयोगद अभ्यास अथवा ये शिक्षणद अभ्यास. तो बाप और आत्मा ये सब निराकारी दुनिया में रहते हैं, वहाँ से साकारी दुनिया में आते हैं पाठ बजाने. ಎರಡನೇದಾಗಿ ತಂದೆ ಮತ್ತು ನಾವು ಆತ್ಮಗಳ ಮನೆ ನಿರಾಕಾರಿ ಜಗತ್ತು ಶಾಂತಿಧಾಮ, ಅಲ್ಲಿಂದ ಈ ಜಗತ್ತಿಗೆ ನಾನು ಪಾತ್ರಧಾರಿಯಾಗಿ ಬಂದಿದ್ದೇನೆ. ಇದು ನಮಗೆ ಎರಡನೇ ಮಾತು ನೆನಪಿರಬೇಕು. अब नाटक पूरा होना है, तुम तमो प्रधान होने के कारण वापिस जा नहीं सकते. अब बाबा आए हैं तुमको सतो प्रधान बनाने. ಹೀಗೆ ನಾವು ಎಲ್ಲಿಂದ ಬಂದಿದ್ದೇವೆ ಅಲ್ಲಿಗೆ ವಾಪಸ್ ಹೋಗಬೇಕಾಗಿದೆ. ನಾಟಕ ಮುಕ್ತಾಯವಾಗುತ್ತೆ. ಈಗ ನಾವು ಆತ್ಮ ತಮೋ ಪ್ರಧಾನ ಆಗಿರೋ ಕಾರಣದಿಂದ ಹೋದ್ರಾಯ್ತಿಂದ ಮಾತ್ರಕ್ಕೆ ಯಾರೂ ಮರಳಿ ಮನೆಗೆ ಹೋಗಲ್ಲ. ಯಾಕೆಂದ್ರೆ ಆತ್ಮ ಪವಿತ್ರ ಆಗಬೇಕು, ಸತೋ ಪ್ರಧಾನ ಆಗಬೇಕಾಗ ಮಾತ್ರ ವಾಪಸ್ ಮನೆಗೆ ಹೋಗಲಿಕ್ಕೆ ಸಾಧ್ಯ. ಹೀಗೀಗ ನಾವು ಪವಿತ್ರ ಆಗಬೇಕು, ಯಾಕೆಂದರೆ ವಾಪಸ್ ಮನೆಗೆ ಹೋಗಬೇಕಾಗಿದೆ. बाकी स्वर्ग में सिर्फ देवी देवताओं का राज होगा, शांतिधाम, सुखधाम, दुखधाम कब कवता यह भी किसी के बुद्धि में नहीं आएगा. ಬಾಬಾ ಹೇಳ್ತಿದ್ದಾರೆ, ಶಾಂತಿಧಾಮ, ಸುಖಧಾಮ, ದುಃಖಧಾಮ ಇವೆಲ್ಲ ಮೂರು ಧಾಮಗಳು ಯಾವಾಗ ಎಷ್ಟು ಸಮಯ ಇರ್ತದೆ, ಇದು ಯಾರ ಬುದ್ಧಿಯಲ್ಲಿ ಜ್ಞಾನ ಇಲ್ಲ. ಯಾಕೆಂದರೆ ಬಾಬಾ ಹೇಳ್ತಾರೆ, ಕಲಿಯುಗದಲ್ಲಿ ಮನುಷ್ಯ ಘೋರ अंधकारदलिದ್ದಾನೆ. समझते हैं कलयुग का अंत अजून इतने 1000 वर्षों के बाद होगा. कोई हिसाब ही नहीं, मनुष्य बढ़ते जाते हैं, अन्न मिलता नहीं. सत्युग ಕಲಿಯುಗಕ್ಕೆ ಇನ್ನೂ ಬಾಬಾ ಹೇಳ್ತಾರೆ ಅನೇಕ ವರ್ಷಗಳಿದೆ. ಇದಕ್ಕೇನು ಹೇಳ್ತಾರೆ ಶಾಸ್ತ್ರಕಾರರು, ಇನ್ನೂ 40,000 ವರ್ಷಗಳ ಕಾಲ ಕಲಿಯುಗ ನಡೀತದೆ ಅಂತ. ಈ ಒಂದು ಅಂಧಶ್ರದ್ಧೆಯೊಳಗೇನೆ ಮನುಷ್ಯ ಮುಳುಗಿಬಿಟ್ಟಿದ್ದಾನೆ. ಆದರೆ ಬಾಬಾ ಹೇಳ್ತಾರೆ, ಈಗ ಲೆಕ್ಕಾಚಾರ ಮಕ್ಕಳಿಗೆ ಸರಿಯಾಗಿ ಗೊತ್ತಿದೆ. ಮನುಷ್ಯರು ಬಾಬಾ ಹೇಳ್ತಾರೆ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದ ಹಾಗೆ ಮುಂದಕ್ಕೆ ಊಟಕ್ಕೆ ಅನ್ನನೂ ಸಿಗಲ್ಲ, ಆ ಕಾಲ ಬರ್ತದೆ ಅಂತಾರೆ ಬಾಬಾ. और तो पता नहीं क्या हो जाए, जो बोलते हैं वो बिल्कुल ही झूठ है. 40,000 ವರ್ಷ ಹೋದರೆ ಈಗಿನ ಪರಿಸ್ಥಿತಿಗೆ ನೀವು ಲೆಕ್ಕ ಹಾಕಿ, ಇನ್ನೂ 40,000 ವರ್ಷ ಹೋದರೆ ಏನು ಪರಿಸ್ಥಿತಿ ಬರ್ಬೋದು? ಹಾಗಾದರೆ ಇದು ಸುಳ್ಳು ಅಂತ ಅರ್ಥ ಆಗ್ತದೆ. सच की रत्ती भी नहीं. अब बाप समझाते हैं रावण पर कैसे विजय पानी है, रावण पर जीत तुम ही पाते हो. ಹೀಗೆ ಈ ಮನುಷ್ಯರ ಶಾಸ್ತ್ರದ ಮಾತುಗಳ ಏನು ಕೇಳ್ತಾ ಬಂದಿದೆ, ಇದರಲ್ಲಿ ಬಾಬಾ ಹೇಳ್ತಾರೆ ಸತ್ಯತೆಯ ಒಂದು ರೇಖೆನೂ ಇಲ್ಲ, ಎಲ್ಲ ಸುಳ್ಳು ಮಾತು. ಆದ್ದರಿಂದ ಬಾಬಾ ನಮಗೆ ಕಲಿಸ್ತಾ ಇರೋದು, ಮಕ್ಕಳೇ ಈಗ ನೀವು ರಾವಣನ ಮೇಲೆ ವಿಜಯವನ್ನು ಪಡಿಬೇಕಾಗಿದೆ. ರಾವಣನ ಮೇಲೆ ವಿಜಯ ಪಡ್ಕೊಳ್ಳೋದಂದ್ರೆ ಬಾಬನ ಮಕ್ಕಳು ಮಾತ್ರ. सारी दुनिया को रावण से छुड़ा देते, तुम्हारी शक्ति सेना है, तुम भारत को स्वर्ग बना रहे हो.
ಹೀಗೆ ಇಡೀ ಜಗತ್ತಿಗೇನೆ ನಾವು ರಾವಣನಿಂದ ಬಿಡುಗಡೆ ಮಾಡಿಸ್ತಾ ಇದ್ದೇವೆ. ನೀವು ಶಕ್ತಿ ಸೈನಿಕರಾಗಿದ್ದೀರಿ, ಭಾರತವನ್ನು ಮರಳಿ ಸ್ವರ್ಗ ಮಾಡುತ್ತಿದ್ದೀರಿ. ಕಿತ್ನೆ अच्छे अच्छे बातें समझाते, फिर तुमको बाप और वर्षे को याद कर कितना खुश रहना चाहिए. ಬಾಬಾ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಮಕ್ಕಳಿಗೆ ಕಲಿಸ್ತಿದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ತಂದೆ ಮತ್ತು ಭಾಗ್ಯದ ನೆನಪು ಮಾಡಿ, ಇಷ್ಟೇ ನೆನಪು ಮಾಡ್ತಾ ಇದ್ರೆ ಸಾಕು, ನೀವೆಷ್ಟು ಖುಷಿಯಲ್ಲಿ ಇರ್ತೀರಿ. ज्ञान मार्ग में खुशी बहुत होती है. अभी बाबा आया हुआ है, अभी हम इस पुरानी दुनिया से गए कि गए. ಬಾಬಾ ತಿಳಿಸುವ ಜ್ಞಾನ ಅರ್ಥ ಆದ ಮಕ್ಕಳು ಅಪಾರ ಖುಷಿಯಲ್ಲಿರ್ತಾರೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ಈ ಹಳೆಯ ಜಗತ್ತು ಹೋಯ್ತು ಅಂದರೆ ಹೋಗೇ ಬಿಡ್ತು. ಅಂದರೆ ಗಯಕಿಗೆ ಅಂದರೆ ಎಷ್ಟೊತ್ತಿಗೆ ಹೋಗ್ತದೆ ಏನು ಭರವಸೆ ಇಲ್ಲ. ಈಗೋ ಇನ್ನು ನಿಮಿಷಕ್ಕೋ, ಒಂದು ಗಂಟೆಗೋ, ಒಂದು ದಿನಕ್ಕೋ ಏನು ಗ್ಯಾರಂಟಿ ಇಲ್ಲ, ಹೋಗೇ ಬಿಡ್ತದೆ. ಬಾಬಾ को याद करने से सतो प्रधान बनेंगे, नहीं तो सजाएं खाने पड़ेगी. ಇದು ಯಾವಾಗ ಹೋಗ್ತದೆ ಅನ್ನೋ ಭರವಸೆ ಇಲ್ಲ. ಆದ್ದರಿಂದ ನಾವು ಬಾಬನ ಮಕ್ಕಳು ನಿರಂತರ ಬಾಬನ ನೆನಪಿನಿಂದ ಸತೋ ಪ್ರಧಾನ ಆಗಬೇಕು ಮತ್ತು ಶಿಕ್ಷೆಯಿಂದ ಮುಕ್ತರಾಗಬೇಕಾಗಿದೆ. ಫಿರ್ ಕರ್ಕೆ ನಹಿ ತೋ ಸಜಾಯ್ ಖಾನೆ ಪಡೆಗೆ, ನಾವು ಬಾಬನ ನೆನಪು ಮಾಡಲಿಲ್ಲ ಅಂದಾಗ ಶಿಕ್ಷೆ ಭೋಗಿಸ್ಬೇಕಾಗುತ್ತೆ. ಫಿರ್ ಕರ್ಕೆ ರೋಟಿ ಟುಕಡ ಮಿಲೇಗ, ಇಸ್ಸೆ ಕ್ಯಾ ಫೈದಾ. ಇಲ್ಲೇ ನಾವು ಬಾಬನ ಮಕ್ಕಳಾಗಿದ್ವಿ ಈಗ ಸಂಗಮಿಗದಲ್ಲಿ, ಆದರೆ ಬಾಬನ ನೆನಪೇ ಮಾಡಲ್ಲ, ಆತ್ಮ ನಾವು ಪುರುಷಾರ್ಥ ಮಾಡಿ ಸತೋ ಪ್ರಧಾನ ಆಗಲಿಲ್ಲ ಅಂದರೆ ಆತ್ಮದ ಪಾಪ ಕರ್ಮಗಳಂತೂ ಚುಕ್ತ ಮಾಡಲೇಬೇಕಲ್ಲ. ಅದಕ್ಕೆ ನಾಳೆ ಬಾಬಾ ಧರ್ಮರಾಜನಾಗಿ ಶಿಕ್ಷೆ ಕೊಟ್ಟು ಆತ್ಮಕ ಲೆಕ್ಕಾಚಾರ ಚುಕ್ತ ಮಾಡಿಸ್ತಾರೆ ಅವರೇ. ಹೀಗಾಗೋದರಿಂದ ಬಾಬಾ ಹೇಳ್ತಾರೆ, ಭವಿಷ್ಯದಲ್ಲಿ ಏನೂ ಭಾಗ್ಯ ನಿಮಗೆ ಸಿಕ್ಕಲ್ಲ. ಏನೋ ಸ್ವಲ್ಪ ಸಮಯ ಯಾವುದೋ ಅನಿವಾರ್ಯ ಕಾರಣಕ್ಕೆ ಬಾಬಾ ಅಂತ ಹೇಳಿರ್ತೀರಲ್ಲ, ಅನಿವಾರ್ಯಕ್ಕೂ ಮತ್ತು ಇನ್ಯಾವುದಕ್ಕೂ ಒಟ್ಟಿನಲ್ಲಿ ನಿಮ್ಮ ನಾಲಿಗೆ ಅಲ್ಪ ಸ್ವಲ್ಪ ಬಾಬಾ ಅಂತ ಹೇಳಿರ್ತದೆ, ಅದಕ್ಕೊಂದು ಒಣ ರೊಟ್ಟಿ ತುಂಡನ್ನು ಕೊಡ್ತೇನೆ ಅಂತಾರೆ. ಏನು ಲಾಭ? ಈ ಒಣ ರೊಟ್ಟಿಯ ಒಂದು ತುಂಡು ಶಿಕ್ಷೆ ಭೋಗಿಸಿ ಪಾಪ ಕರ್ಮಗಳು ಚುಕ್ತ ಆದರೆ ಅದರ ಫಲ ಬಾಬನ ಮಕ್ಕಳಾಗಿದ್ದಕ್ಕಾಗಿ ಬಾಬಾ ಸ್ವಲ್ಪ ಫಲ ಕೊಡಲೇಬೇಕಲ್ಲ, ಅದು ಒಣ ರೊಟ್ಟಿಯ ಒಂದು ತುಂಡು ಅಂತ ಹೇಳ್ತಾರೆ. ಇದಕ್ಕೆ ಅರ್ಥ ನಿನ್ನೆ ಮುರಳಿಯಲ್ಲಿ ಬಾಬಾ ಹೇಳಿದ್ದಾರೆ, ನಾವು ಏನಾಗ್ತೇವೆ, ಸೇವಕರಿಗೂ ಸೇವಕರಾಗ್ತೇವೆ. ಬಾಬಾ ತಿಳಿಸ್ತಾರೆ, ಶಿಕ್ಷೆ ಭೋಗಿಸಿದ ಮೇಲೆ ನಾವು ಬಾಬಾ ಅಂತ ಸ್ವಲ್ಪ ಸಮಯ ಹೇಳಿರ್ತೇವೆ ಅಥವಾ ಬಾಬನ ಮಗು ಆಗಿರ್ತೇವೆ, ಅದಕ್ಕೆ ಬಾಬಾ ಒಂದು ಒಣ ರೊಟ್ಟಿಯ ಒಂದು ತುಂಡು ಕೊಡ್ತೇನೆ ಅಂತಾರೆ. ಈಗಾದರೆ ಬಾಬನ ಪಡ್ಕೊಂಡೇನು ಲಾಭ? ಜಿತ್ನಾ ಹೋ ಸಕೆ ಉತ್ನಾ ಪುರುಷಾರ್ಥ ಕರ್ನಾ ಹೇ, ಶ್ರೀಮತ್ ಪರ್ ಚಲ್ನಾ ಹೇ. ಅದಕ್ಕೆ ಪರಿಪೂರ್ಣ ಭಾಗ್ಯ ರೂಪಿಸ್ಕೊಳ್ಬೇಕಾದ್ರೆ ಒಂದು ನಿರಂತರ ಬಾಬನ ನೆನ್ಪು ಮಾಡಬೇಕು. ಬಾಬಾ ಹೇಳ್ತಾರೆ, ಇದಕ್ಕೆ ಎಷ್ಟು ಸಾಧ್ಯ ಎಷ್ಟು ಪುರುಷಾರ್ಥ ಮಾಡಿ. ಎರಡನೇದಾಗಿ ಬಾಬನ ಶ್ರೀಮತದಂತೆ ಕೂಡ ನಡಿಬೇಕು. ಮಕ್ಕಳು ಸುಮ್ಮನೆ ಶಾಲೆಗೆ ಹೋಗಲ್ಲ, ಶಾಲೆಯ ನಿಯಮಗಳನ್ನು ಕೂಡ ಅವ್ರು ಕಡ್ಡಾಯ ಪಾಲಿಸ್ಬೇಕು. 10 ಗಂಟೆಗೆ ಶಾಲೆ ಅಂದರೆ 12 ಗಂಟೆಗೆ ಹೋಗ್ತೇನೆ, ನನಗೆ ಎಚ್ಚರಾಗಿಲ್ಲ ಅಂದರೆ ಹೋಗ್ತಾರಲ್ಲಿ ಇಲ್ಲ. ಶಾಲೆಯ ನಿಯಮದಂತಲೇ ಅವರಲ್ಲಿ ನಡಿಬೇಕಾಗುತ್ತೆ. ಶಾಲೆಯ ಸಮವಸ್ತ್ರ ಏನಿರ್ತದೆ, ಡ್ರೆಸ್ ಏನಿರ್ತದೆ, ಆ ಶಾಲೆದೇನು ಬ್ಯಾಡ್ಜ್ ಇರ್ತದೆ ಅಥವಾ ಅವ್ರದ್ದೇನು ಐ ಕಾರ್ಡ್ ಇರ್ತದೆ, ಅದನ್ನೇ ಹಾಕ್ಬೇಕು. ಇನ್ನೇನೋ ನನಗೆ ಇಷ್ಟ ಆಗಿತ್ತು ಅಂತ ಹಾಕ್ಕೊಂಡು ಹೋದ್ರಲ್ಲಿ ಸೇರಿಸ್ತಾರೆ ಇಲ್ಲ. ಕಡ್ಡಾಯ ಶಾಲೆಯ ನಿಯಮಗಳಿರ್ತವೆ. ಹಾಗೆಯೇ ಬಾಬನು ನಮಗೆ ನೀವು ಪುರುಷಾರ್ಥ ಮಾತ್ರ ಅಲ್ಲ, ಇಲ್ಲಿ ಶ್ರೀಮತಗಳು ಬಹಳ ಮುಖ್ಯವಾಗಿದೆ. कदम कदम पर बाप से राय लेते हैं. कोई कहते बाबा धंधे में झूठ बोलना पड़ता है, बाप कहते हैं धंधे में तो झूठ होता ही है, तुम बाबा को याद करते रहो. ಹೆಜ್ಜೆ ಹೆಜ್ಜೆಗೂ ಬಾಬನ ಸಲಹೆ ತಗೊಂಡು ನಾವು ಮುಂದುವರಿಬೇಕು, ಅಂದರೆ ಕೆಲಸ ಕಾರ್ಯ ಮಾಡ್ತಿರ್ಬೇಕು. ಕೆಲವು ಮಕ್ಕಳು ಉದ್ಯೋಗಸ್ಥರು ಬಾಬನ ಹತ್ರ ಕೇಳ್ತಾರೆ, ಬಾಬಾ ನಾವು ವ್ಯಾಪಾರದಲ್ಲಿ ಸುಳ್ಳು ಹೇಳ್ಬೇಕಾಗ್ತದೆ. ಬಾಬಾ ಹೇಳ್ತಾರೆ, ವ್ಯಾಪಾರ ಅಂದ್ರೇ ಸುಳ್ಳಿನ ಮಾರ್ಗ, ಅದು ನೀವು ಬಾಬನ ನೆನಪಿನಲ್ಲಿರಿ. ऐसे नहीं विकार में जाकर फिर कहो कि बाबा की याद में था नहीं, विकार में गए तो मरे. ಆದರೆ ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳು ವಿಕಾರಕ್ಕೆ ವಶರಾಗಿ ಹೇಳ್ತಾರೆ, ನಾನು ಬಾಬನ ನೆನಪಿನಲ್ಲಿದ್ದೆ. ಬಾಬಾ ಹೇಳ್ತಾರೆ, ಇದು ಸುಳ್ಳು, ಇದಲ್ಲ. ನೀವು ವಿಕಾರದ ವಿಚಾರ ಕೂಡ ಮಾಡಬಾರ್ದು. ವಿಕಾರಗಳಿಗೆ ಹೋದ್ರ ಸತ್ರಿ ಅಂತಾನೆ ಅರ್ಥ. ಅಂದರೆ ಆತ್ಮ ಸಾಯಲ್ಲ, ಭಾಗ್ಯ ಸತ್ತೋಗ್ತದೆ. तो यह तो बाप के साथ प्रतिज्ञा की है ना, प्रतिज्ञा के लिए ही राखी बांधते हैं. ಯಾಕೆಂದರೆ ಬಾಬನ ಮುಂದೆ ನಾವು ಆತ್ಮ ಪ್ರತಿಜ್ಞೆ ಮಾಡಿದೆ, ಪ್ರತಿಜ್ಞೆಗೋಸ್ಕರನೇ ತಾನೇ ಬಾಬಾ ನಮಗೆ ರಾಖಿ ಕಟ್ಟೋದು.
तो क्रोध के लिए कब राखी नहीं बांधी जाती, ಕ್ರೋಧ ಮುಕ್ತರಾಗಲಿಕ್ಕೆ ರಾಖಿ ಕಟ್ಟಲ್ಲ. ಕಾಮ ವಿಕಾರದ ವಿಚಾರನೂ ಮಕ್ಕಳಿಗೆ ಬರಬಾರದು ಅನ್ನುವಂಥ ಪವಿತ್ರರಾಗುವ ರಾಖಿಯನ್ನು ಬಾಬಾ ಕಟ್ತಾರೆ. ರಾಖಿ ಅಂದ್ರೇನು ಸುಮ್ಮನೆ ಬಾಬನೇನ ಬರಲಿ ಅಂತ ಕಟ್ಕೊಳ್ಳಿಕ್ಕಲ್ಲ. ರಾಖಿ ಅಂದ್ರೇ ಸಂಪೂರ್ಣ ನನ್ನ ಆತ್ಮ ಪವಿತ್ರನಾಗಿರುತ್ತೇನೆ ಎಂದ ಪವಿತ್ರತೆಯ ಸಂಕೇತಿಕವಾಗಿ ಬಾಬಾ ನಮಗೆ ಪವಿತ್ರರಾಗೋ ಗುರಿ ಇಟ್ಟು ಪವಿತ್ರತೆಯನ್ನು ನೆನಪು ಮಾಡಿಸ್ಲಿಕ್ಕಾಗಿ ರಾಖಿಯನ್ನು ಕಟ್ತಾರೆ. राखी बंधन का मतलब ही है कि विकार में नहीं जाना. मनुष्य कहते पतित पावना हो. रक्षा बंधन अंद्रने अर्थ ಪಾಪ ಕರ್ಮ ಮಾತ್ರ ಅಲ್ಲ, ವಿಕಾರಗಳಿಂದ ನಾನು ಮುಕ್ತನಾಗುತ್ತೇನೆ ಅನ್ನೋದಕ್ಕೆ ಬಾಬಾ ಈ ಪ್ರತಿಜ್ಞೆಯ ರಾಖಿಯನ್ನು ಕಟ್ತಾರೆ. ಹೀಗಾಗಿ ಬಾಬಾ ಹೇಳ್ತಾರೆ, ಮನುಷ್ಯರ ಪತಿತ ಪಾವನ ಬಾ ಎಂದು ಕರೀತಾ ಬಂದರೆ, तुम बच्चों के अंदर में खुशी बहुत होनी चाहिए. बाबा हमको पढ़ा रहे फिर बाबा साथ ले जाएंगे. ಮಕ್ಕಳಿಗೆ ಆಂತರಿಕವಾಗಿ ತುಂಬ ಖುಷಿ ಇರಬೇಕಾಗಿದೆ. ಏಕೆಂದರೆ ಸ್ವಯಂ ಭಗವಂತ ಯಾರು ಪ್ರಪಂಚದವರು ಕರೀತಾ ಇದ್ದಾರೆ ಆ ತಂದೆ ನಮಗೆ ಕಲಿಸ್ತಾ ಇದ್ದಾರೆ. ಎಷ್ಟು ಖುಷಿ ಇರಬೇಕು. ಇಂಥ ಭಾಗ್ಯ ಯಾರಿಗಿದೆ ಜಗತ್ತಲ್ಲಿ? ಆ ಭಾಗ್ಯ ವಿಧಾತ ನಮಗೆ ಕಲಿಸ್ತಾ ಇದ್ದಾರೆ. ಅವರೇ ನಾಳೆ ನಮ್ಮನ್ನು ತನ್ನ ಜೊತೆಗೆ ವಾಪಸ್ ಮನೆಗೆ ಕರೆದೊಯ್ತಾರೆ. वहाँ से स्वर्ग में चले जाएंगे. जितना हो सके सवेरे उठकर बाबा को याद करने हैं. ಹೀಗೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ನಂತರ ನಾವು ಅಲ್ಲಿಂದ ಸ್ವರ್ಗಕ್ಕೆ ಪಾತ್ರಧಾರಿಯಾಗಿ ಬರ್ತೇವೆ. ಇದನ್ನು ಬಾಬಾ ಹೇಳ್ತಾರೆ, ನೀವು ಬೆಳಿಗ್ಗೆ ಎದ್ದು ನಿಮ್ಮ ಭಾಗ್ಯ ನೆನ್ಪು ಮಾಡಿಕೊಳ್ಳಿ. ನನಗೆ ಸ್ವಯಂ ಭಗವಂತ ಶಿಕ್ಷಕ ಆಗಿದ್ದಾರೆ. ಭಗವಂತ ಭಾಗ್ಯ ವಿಧಾತ ನನಗೆ ಭಾಗ್ಯ ಕೊಟ್ಟು ವಾಪಸ್ ಮನೆಗೆ ತನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. याद करना गोया कमाई करना इसमें आशीर्वाद क्या करेंगे. ಹೀಗೆ ನಾವು ನಿರಂತರ ಬಾಬನ್ ನೆನಪು ಮಾಡೋದು ಅಂದ್ರೇ ನಾವು ಆತ್ಮ ನಮ್ಮ ಸಂಪಾದನೆ ಮಾಡಿಕೊಳ್ಳೋದಾಗಿದೆ. ನಾವು ಇದನ್ನು ಮಾಡೋದನ್ನೇ ಬಾಬಾ ನೀನು ಆಶೀರ್ವಾದ ಮಾಡು, ನೀನು ಕೃಪೆ ಮಾಡು, ನೀ ನನಗೆ ಕಾಯು, ನೀ ನನಗೆ ಕೊಡು ಅಂತ ಇಲ್ಲಿ ಬಾಬಾ ಹೇಳ್ತಾರೆ. ಬೇಡೋದರಿಂದ ಏನೂ ಸಿಗೋದಿಲ್ಲ. ऐसे थोड़ी कहना है आप आशीर्वाद करो तो हम याद करें. ಅದೇ ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ನೀನು ಆಶೀರ್ವಾದ ಮಾಡಿದರೆ ನಾನು ನಿನ್ನ ನೆನಪು ಮಾಡ್ತೇನೆ. ಹೀಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಬ್ ಪರ್ ಆಶೀರ್ವಾದ ಕರೆ ತೋ ಸಬ್ ಸ್ವರ್ಗ ಮೇ ಚಲೆ ಜಾಯ್. ಹಾಗಿದ್ದರೆ ಕೇಳಿದವರಿಗೆ ಮಾತ್ರ ಆಶೀರ್ವಾದ ಮಾಡಬೇಕಾಗುತ್ತಾ? ಇಲ್ಲ. ಸೃಷ್ಟಿಯ ಎಲ್ಲ ಆತ್ಮಗಳು ಪರಮಾತ್ಮನ ಮಕ್ಕಳೇ ತಾನೆ, ಎಲ್ಲರಿಗೂ ಆಶೀರ್ವಾದ ಮಾಡಬೇಕಾಗುತ್ತೆ. ಹಾಗಿದ್ಮೇಲೆ ಎಲ್ಲರೂ ಸ್ವರ್ಗಕ್ಕೆ ಬಂದುಬಿಡ್ತಾರೆ. यहाँ तो मेहनत करनी है, जितना हो सके बाबा को याद करना है. ಬಾಬಾ ಮಾನ ವರ್ಷ. ಆದರೆ ಬಾಬಾ ಕೊಡುವ ಶಿಕ್ಷಣದಲ್ಲಿ ನಾವು ಆತ್ಮಗಳು ನಮ್ಮ ಭಾಗ್ಯದ ಪರಿಶ್ರಮ ಮಾಡಬೇಕು. ಎಷ್ಟು ಸಾಧ್ಯ ಎಷ್ಟು ಬಾಬನ ನೆನಪು ಮಾಡಬೇಕು. ಬಾಬಾ ಹೇಳ್ತಿದ್ದಾರೆ, ಬಾಬಾ ಅಂದ್ರೇ ನಮ್ಮ ಭಾಗ್ಯ ಅಂತ. तो जितना याद करेंगे उतना राजा मिलेगी. याद से बहुत फायदा है. ಅದಕ್ಕೆ ನಾವು ಭಾಗ್ಯ ತಂದೆಯನ್ನು ಮರಿತೇವೆ ಅಂದರೆ ಭಾಗ್ಯವನ್ನು ಮರಿತೇವೆ, ತಂದೆಯನ್ನು ಬಿಡುತ್ತೇವೆ ಅಂದರೆ ನಮ್ಮ ಭಾಗ್ಯವನ್ನು ಬಿಡುತ್ತೇವೆ ಅಂತ ಅರ್ಥ. ಅದಕ್ಕೆ ಭಾಗ್ಯ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನೇ ನಮ್ಮ ತಂದೆ ಅಂದರೆ ಅಲ್ಲಿ ಭಾಗ್ಯ ನಮ್ಮದಿದೆ ನಮ್ಮ ಜೊತೆಗೆ ಅಂತ ಅರ್ಥ. ಈಗ ಎಷ್ಟೆಷ್ಟು ಬಾಬಾನ ನೆನಪು ಮಾಡ್ತೇವೆ, ಬಾಬಾ ಹೇಳ್ತಾರೆ ಅಷ್ಟು ನಿಮಗೆ ಲಾಭ ಇದೆ. ಸಸ್ತಾ ಸೌದಾ ಹೈ, ಐಸಾ ಕೊಯ್ ಸಸ್ತಾ ಸೌದಾ ದೇ ನ ಸಕೆ, ಯಹ ಭಿ ಕೊಯ್ ವಿರ್ಲಾ ಹಿ ಲೇತೆ ಹೈ. ಅದಕ್ಕೆ ಬಾಬಾ ಹೇಳ್ತಾರೆ, ಇಷ್ಟು ಸುಲಭವಾಗಿ ಭಾಗ್ಯ ರೂಪಿಸಿಕೊಳ್ಳುವ ವ್ಯಾಪಾರ ಮತ್ತೊಂದಿಲ್ಲ. ಇಂಥ ಸುಲಭದ ಅಂದರೆ ಚೀಪ್ ಆಗಿರುವಂತಹ ವ್ಯಾಪಾರ ಪರಮಾತ್ಮ ಆತ್ಮಗಳ ಜೊತೆಗೆ ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಇಂಥ ಭಾಗ್ಯದ ವ್ಯಾಪಾರ ಪರಮಾತ್ಮನಿಗೆ ಬಿಟ್ಟರೆ ಅನ್ಯರ್ಯಾರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನಿಂದ ಜನ್ಮ ಜನ್ಮಾಂತರದ ಭಾಗ್ಯವನ್ನು ರೂಪಿಸ್ಕೊಳ್ಬೇಕಾದ್ರೆ, ಈ ಭಾಗ್ಯ ಖರೀದಿ ನಾವು ಮಾಡಬೇಕಾದ್ರೆ ನಾವು ಕೊಡಬೇಕಾದದ್ದು ಏನು ಇಚ್ಛೆಯಿಂದ ನಾವೇನು ಪರಿಶ್ರಮ ಮಾಡಬೇಕು ಅಂದರೆ, ಒಂದು ಕೇವಲ ಶುಭ ಒಬ್ಬರನ್ನೇ ನೆನಪು ಮಾಡಬೇಕು. ನಾವು ಶಾಂತಿಧಾಮದಿಂದ ಬಂದವರು ಮರಳಿ ಶಾಂತಿಧಾಮಕ್ಕೆ ಹೋಗಬೇಕು, ಪವಿತ್ರ ಆಗಬೇಕು. ತನ್ನದಕ್ಕೆ ಶಾಂತಿಧಾಮದ ನೆನಪು ಮಾಡಬೇಕು, ಮನೆ ನೆನಪು ಮಾಡಬೇಕು. ಹೀಗೆ ನಾವು ಮೂರನೇದಾಗಿ ನಮ್ಮೊಳಗಿರುವ ಪಂಚವಿಕಾರಗಳನ್ನು ಬಾಬನಿಗೆ ಕೊಡಬೇಕು. अच्छा, मीठे मीठे सिखलाते बच्चों प्रति माता पिता बाप दादा का याद प्यार और गुड मॉर्निंग.
रूहानी बाप के रूहानी बच्चों को नमस्ते। हम रूहानी बच्चों के रूहानी बाप दादा को याद, प्यार और गुड मॉर्निंग और नमस्ते नमस्ते नमस्ते। थैंक्स बाबा, धन्यवाद बाबा, मेरा बाबा, प्यारा बाबा, मीठा बाबा। मुख्यांश, जब कोई क्रोध करता है तो बहुत बहुत शांत रहना है। क्रोधी के साथ क्रोधी नहीं बन जाना है। माया के किसी भी तूफान से डरना नहीं है। ಯಾವಾಗ ಯಾರಾದರೂ ಕ್ರೋಧ ಮಾಡಿದರೆ ನೀವು ತುಂಬ ಶಾಂತವಾಗಿರಬೇಕು. ಕ್ರೋಧಿಗಳ ಜೊತೆಗೆ ನೀವು ಕ್ರೋಧ ಮಾಡಬಾರ್ದು. ಮಾಯೆ ಯಾವುದೇ ಪ್ರಕಾರದ ಬಿರುಗಾಳಿ ಬೀಸಲಿ ನೀವು ಸೋಲ್ಬಾರ್ದು. सेकंड पॉइंट, सवेरे सवेरे बाप को याद करना, अपनी कमाई जमा करनी है, पवित्रता की पक्की राखी बांधनी है. ಬೆಳಗ್ಗೆ ಬೆಳಗ್ಗೆ ಎದ್ದು ಶುಭಾಬನ್ ನೆನಪು ಮಾಡಬೇಕು. ಈ ಸಂಪಾದನೆ ಈಗಲೇ ಜಮಾ ಮಾಡಿಕೊಳ್ಬೇಕಾಗಿದೆ. ಪವಿತ್ರರಾಗಿರುವ ರಾಖಿಯನ್ನು ಕಟ್ಟಿಕೊಳ್ಬೇಕು. वरदान, हर कर्म करते हुए कमल आसन पर विराजमान रहने वाले सहज व निरंतर योगी भव. ಪ್ರತಿ ಕರ್ಮ ಮಾಡುತ್ತಲೂ ಕಮಲಾಸಂಧಾರಿಯಾಗಿ ವಿರಾಜಮಾನರಾಗಿರುವ ಸಹಜ ಹಾಗೂ ನಿರಂತರ ಯೋಗಿ ಆಗಿರಿ. विवरणे, निरंतर योगयुक्त रहने के लिए कमल पुष्प के आसन पर सदा विराजमान रहो. ನಿರಂತರ ಯೋಗಯುಕ್ತರಾಗಲಿಕ್ಕಾಗಿ ಕಮಲ ಪುಷ್ಪದ ಮೇಲೆ ನೀವು ಆಸೀನರಾಗಿರಬೇಕು. ಲೇಕಿನ್ ಕಮಲ್ ಆಸನ್ ಪರ್ ವಹಿ ಸ್ಥಿತ ರಹ ಸಕ್ತೆ ಹೈ ಜೋ ಲೈಟ್ है. ಕಮಲದ ಹೂವಿನ ಮೇಲೆ ಯಾರಾದರೂ ಕುತ್ಕೊಳ್ಳಿಕ್ಕಾಗ್ತದ? ಈ ಉದಾಹರಣೆ ಬಾಬಾ ಯಾಕೆ ಹೇಳ್ತಾರೆ? ಕಮಲಾಸಂಧಾರಿ ಎಂದರೆ ಆತ್ಮಿಕ ಸ್ಥಿತಿಯಲ್ಲಿ ಹಗುರತೆಯಲ್ಲಿರೋರು. ಶರೀರನೇ ಕೂತ್ಕೊಳ್ಳುತ್ತದೆ ಹಾಗಲ್ಲ, ಆತ್ಮಿಕ ಹಗುರತೆಯ ಲೈಟ್ನೆಸ್ಸಿನ ಸ್ಥಿತಿಯ ಉದಾಹರಣೆ. किसी भी प्रकार का बोझ अर्थात बंधन ना हो. ಆತ್ಮಕ್ಕೆ ಆಂತರಿಕವಾಗಿ ಯಾವುದೇ ಪ್ರಕಾರದ ಹೊರೆಯ ಬಂಧನದ मनस्सु अथवा बुद्धि इरबार्दु. मन के संकल्पों का बोझ, संस्कारों का बोझ, दुनिया के विनाशी चीज़ों के आकर्षण का बोझ, लौकिक संबंधियों की ममता का बोझ. जब ये सब बोझ खत्म हो तब कमल आसन पर विराजमान निरंतर योगी बन सकेंगे. बाबा ಹೇಳ್ತಾರೆ, ಮನಸ್ಸಿನ ವ್ಯರ್ಥ ಸಂಕಲ್ಪಗಳ ಹೊರೆ, ಸಂಸ್ಕಾರಗಳ ಹೊರೆ, ಜಗತ್ತಿನ ವಿನಾಶಿ ವಸ್ತುಗಳ ಆಕರ್ಷಣೆಯ ಹೊರೆ, ಲೌಕಿಕ ಸಂಬಂಧಿಕರ ಮಮತೆಯ ಹೊರೆ ಇವೆಲ್ಲ ಸಮಾಪ್ತಿಯಾದಾಗ ಆತ್ಮ ಕಮಲಾಸಂಧಾರಿಯಾಗಿರುತ್ತೆ. ಅರ್ಥಾತ್ ಆತ್ಮಕಲ್ಲಿ ನಿರಂತರ ಬಾಬನ ನೆನಪು ಬರುತ್ತದೆ. स्लोगन, सहनशीलता का गुण धारण कर लो तो असत्यता का सहारा नहीं लेना पड़ेगा. ನಾವು ಆತ್ಮಗಳು ಸಹನಶೀಲತೆ ಗುಣ ಧಾರಣೆ ಮಾಡಿದರೆ ಅಸತ್ಯತೆ ಅಥವಾ ಸುಳ್ಳಿನ ಸಹಾಯ ಪಡೆಯುವ ಅವಶ್ಯಕತೆ ನಮಗೆ ಇರೋದಿಲ್ಲ. ಅಚ್ಚಾ, ಓಂ ಶಾಂತಿ. ಬಾಬಾ ಈ ದಿನ ಮುಖ್ಯವಾಗಿ ಏನು ಹೇಳ್ತಾರೆ, ಲೇಟಾಗಿ ಬಂದಾಗ ತೀವ್ರ ಪುರುಷಾರ್ಥ ಮಾಡಬೇಕಾಗುತ್ತೆ. ಅದಕ್ಕೀಗಾಗಲೇ ಲೇಟ್ ಆಗಿದೆ, ಬಾಬಾ ಸಮಯ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಾಬಾ ಹೇಳ್ತಾರೆ, ನೀವು ಅನ್ಯರ ಚಿಂತೆ ಬಿಡಿ, ಅವರೇನೇನಾಯಿತು, ಇವ್ರದ್ದೇನಾಯ್ತು, ಅವ್ರೇನು ಮಾಡ್ತಾರೆ, ಇವರೇನು ಮಾಡ್ತಾರೆ. ಬಾಬಾ ಹೇಳ್ತಾರೆ, ಅನ್ಯರ ಚಿಂತೆ ಬಿಟ್ಟು ನೀವು ನಿಮ್ಮ ಪುರುಷಾರ್ಥದಲ್ಲಿ ನಿರತರಾಗಿರಿ ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ. ನಾನಾತ್ಮ ಎಲ್ಲ ಹೊರೆಯಿಂದ ಮುಕ್ತ, ಸ್ವತಂತ್ರ ಆತ್ಮ, ಬಂಧನ ಮುಕ್ತ ಆತ್ಮ ನಾನು. ಕಮಲಾಸನಧಾರಿ ಹಗುರವಾದ ಆತ್ಮ ನಾನು.
ओम शांति, ओम शांति।